ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಅಕ್ಟೋಬರ್ ತಿಂಗಳ 1ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷದ ಚತುರ್ದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 8:22 ಇರಲಿದೆ. ನಂತರ ಅಮಾವಾಸ್ಯೆ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪೂರ್ವ ಫಲ್ಗುಣಿ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 9:34 ಇರಲಿದೆ. ನಂತರ ಉತ್ತರ ಫಲ್ಗುಣಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಬೆಳಿಗ್ಗೆ 8:24 ಇರಲಿದೆ. ನಂತರ ಉತ್ತರ ಕರ್ಣ ಶಕುನಿ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಕ್ಲ ಯೋಗ. ಇದು ಈ ದಿನ ರಾತ್ರಿ 2:16 ಇರಲಿದೆ. ನಂತರ ಬ್ರಹ್ಮಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ಕನ್ಯಾ, ಚಂದ್ರ ಇರುವಂಥ ರಾಶಿ ಸಿಂಹ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಅಪರಾಹ್ನ 3:13 ಅಪರಾಹ್ನ 4:43 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:13 ಮಧ್ಯಾಹ್ನ 1:43 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:13 ಬೆಳಿಗ್ಗೆ 10:43 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:36 ಬೆಳಿಗ್ಗೆ 9:24 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ಈ ದುಷ್ಟ ಮುಹೂರ್ತದ ಸಮಯದಲ್ಲಿ ನೀವು ಯಾವುದೇ ಕೆಲಸಗಳನ್ನು ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿರಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:46 ಮಧ್ಯಾಹ್ನ 12:34 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಗಿನ ಜಾವ 4:14 ಬೆಳಿಗ್ಗೆ 6:02 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ 6:08 ಸೂರ್ಯಾಸ್ತ ಸಂಜೆ 6:11. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಸಿಂಹ, ತುಲಾ, ವೃಶ್ಚಿಕ, ಕುಂಭ ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳು, ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥದ್ದು, ಖರೀದಿ ಮಾಡುವಂಥದ್ದು, ಇಂತಹ ಪ್ರಕ್ರಿಯೆಗೆ ಸ್ವಲ್ಪ ಅನುಕೂಲ ಇದೆ. ಆದರೆ ಪಿತೃಪಕ್ಷ ಇರೋದ್ರಿಂದ ಯಾವುದೇ ರೀತಿಯ ಖರೀದಿಗಾಗಲಿ ಯಾವುದೇ ರೀತಿಯ ಸಹಿಯನ್ನು ಮಾಡುವಂಥದ್ದನ್ನಾಗಲಿ ಮಾಡಬೇಡಿ. ಇನ್ನು ಕುಜ ಸ್ಪರ್ಧೆಗೆ ಕಾರಕನಾಗಿರುವಂಥವನು. ಹಾಗಾಗಿ ಕ್ರೀಡಾಪಟುಗಳಿಗೆ, ಕ್ರೀಡೆಯಲ್ಲಿ ಭಾಗವಹಿಸುವಂಥವ್ರಿಗೆ ತುಂಬ ಅನುಕೂಲತೆ ಇದೆ. ಇನ್ನು ಕೆಲವು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯುವಂಥವ್ರು. ಹಾಗಾಗಿ ಅವರಿಗೂ ಕೂಡ ನಿಮ್ಮ ಪರೀಕ್ಷೆಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನಾಗಲಿ ಸುದ್ದಿಯನ್ನಾಗಲಿ ನೀವು ತಿಳ್ಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು
ಕುಜ ಶಕ್ತಿಗೆ, ಅಹಂಕಾರಕ್ಕೆ, ಅಧಿಕಾರಕ್ಕೆ, ಸಾಹಸಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಅಧಿಕಾರಿ ವರ್ಗದವರಿಗೆ ಈ ದಿನ ಉತ್ತಮವಾದಂತಹ ಅವಕಾಶಗಳು ಸಿಕ್ಕುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ಇರುವಂತಹ ಗುರುಹೋರ ಕೂಡ ಬಹಳ ಚೆನ್ನಾಗಿದೆ. ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಕೂಡ ಗುರುಹೋರದಲ್ಲಿ ಮಾಡೋದ್ರಿಂದ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ಇದು ಈ ದಿನ ಬೆಳಿಗ್ಗೆ 5 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 8 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 11 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 11 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 13 ನಿಮಿಷದಿಂದ ರಾತ್ರಿ 8 ಗಂಟೆ 13 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂತಹ ಶನಿ ಹೋರಾದಲ್ಲಿ ಕೆಲಸಗಳು ಆರಂಭ ಆಗಿದ್ರೆ ಸ್ವಲ್ಪ ಕೆಲಸಗಳು ನಿಧಾನವಾಗಿ ನಡೆಯುತ್ತೆ. ಬಹಳ ಬೇಗ ಫಲಿತಾಂಶಗಳು ಸಿಕ್ಕಲ್ಲ, ಯಾಕೆಂದ್ರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ಹಾಗಾಗಿನೇ ಕೆಲವೊಂದು ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನ ಶನಿ ಹೋರಾದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 10 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 11 ನಿಮಿಷದವರೆಗೆ. ಹಾಗೆ ಸಂಜೆ 6 ಗಂಟೆ 14 ನಿಮಿಷದಿಂದ ಸಂಜೆ 7 ಗಂಟೆ 13 ನಿಮಿಷದವರೆಗೆ. ಹಾಗೆ ರಾತ್ರಿ 1 ಗಂಟೆ 10 ನಿಮಿಷದಿಂದ ರಾತ್ರಿ 2 ಗಂಟೆ 10 ನಿಮಿಷದವರೆಗೆ ಶನಿ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂತಹ ರವಿ ಹೋರ ತುಂಬಾ ಚೆನ್ನಾಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ ವಿಶೇಷವಾದಂತಹ ಒಂದು ಸಂದರ್ಭ ಇದು. ಹಾಗಾಗಿ ನಿಮ್ಮ ಪ್ರಯಾಣವನ್ನಾಗ್ಲಿ, ನಿಮ್ಮ ಯಾವುದೇ ಚಟುವಟಿಕೆಗಳನ್ನಾಗ್ಲಿ ಈ ದಿನ ಇರುವಂತಹ ರವಿ ಹೋರಾದಲ್ಲಿ ಆರಂಭ ಮಾಡಬಹುದು. ಇನ್ನು ರಾಜಕಾರಣಿಗಳನ್ನ ನೀವು ಭೇಟಿ ಮಾಡಬೇಕು, ಅವರಿಂದ ಸಹಾಯ ಸಹಕಾರಗಳನ್ನ ಪಡ್ಕೊಳ್ಬೇಕು, ಗಣ್ಯರನ್ನ ಭೇಟಿ ಮಾಡಬೇಕು, ಹಾಗೆ ಸರ್ಕಾರದ ಮಟ್ಟದ ಅಧಿಕಾರಿ ವರ್ಗದವರನ್ನ ಭೇಟಿ ಮಾಡಬೇಕು ಅಂದ್ರೂ ಕೂಡ ಈ ದಿನ ಇರುವಂತಹ ರವಿ ಹೋರಾದಲ್ಲಿ ಮಾಡಿ ನಿಮ್ಮ ಉದ್ದೇಶಿತ ಪ್ರಯಾಣ, ಉದ್ದೇಶಿತ ಭೇಟಿ ಈಡೇರುತ್ತೆ. ಇದು ಅಂದ್ರೆ ಈ ರವಿ ಹೋರ ಈ ದಿನ ಬೆಳಿಗ್ಗೆ 7 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 9 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 12 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 12 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 12 ನಿಮಿಷದಿಂದ ರಾತ್ರಿ 10 ಗಂಟೆ 12 ನಿಮಿಷದವರೆಗೆ ರವಿ ಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು. ಆದರೆ ಈ ದಿನ ಇರುವಂತಹ ಚಂದ್ರ ಹೋರ ಏನಿದೆ ಇದನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಯಾರು ವ್ಯವಹಾರ ಮಾಡ್ತಾ ಇದ್ದೀರಿ ಅಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರಾಗ್ಲಿ, ಖರೀದಿ ಮಾಡುವಂಥವ್ರಿಗಾಗ್ಲಿ ಅಷ್ಟೊಂದು ಒಳ್ಳೆಯ ಸಮಯ ಅಲ್ಲ ಈ ಚಂದ್ರ ಹೋರಾದ ಸಮಯ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 10 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 13 ನಿಮಿಷದಿಂದ ಸಂಜೆ 6 ಗಂಟೆ 14 ನಿಮಿಷದವರೆಗೆ. ಇನ್ನು ರಾತ್ರಿ 12 ಗಂಟೆ 11 ನಿಮಿಷದಿಂದ ರಾತ್ರಿ 1 ಗಂಟೆ 10 ನಿಮಿಷದವರೆಗೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಶುಭ ಮುಹೂರ್ತ ಯಾವುದು ಅಂತ ತಿಳ್ಕೊಳ್ಳಿ. ಅದಕ್ಕಾಗಿಯೇ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವುಗಳನ್ನು ತಿಳ್ಕೊಂಡು ನಿಮ್ಮ ಚಟುವಟಿಕೆಗಳನ್ನು ಅದಕ್ಕೆ ಹೊಂದಾಣಿಕೆ ಮಾಡಿಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಹಾಗಾಗಿ ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಬೇಕು. ಅದರಲ್ಲೂ ಕೆಲವು ನಿರ್ದಿಷ್ಟ ಹೊರದಲ್ಲೇ ಕೆಲವು ಕೆಲಸಗಳನ್ನು ಆರಂಭ ಮಾಡೋದ್ರಿಂದ ಅತ್ಯದ್ಭುತವಾದಂತಹ ಫಲಗಳು ಸಿಕ್ಕತ್ತೆ. ಇದನ್ನು ನೀವು ಅನುಸರಣೆ ಮಾಡಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಂಬಿಕೆ ಇಟ್ಟು ಈ ಕೆಲಸದಲ್ಲಿ ಮುಂದುವರಿಯಿರಿ. ಖಂಡಿತ ಒಳ್ಳೆಯದಾಗತ್ತೆ. ನಿಮ್ಮ ಪ್ರಯತ್ನ 100ಕ್ಕೆ 100ರಷ್ಟು ಯಶಸ್ವಿಯಾಗತ್ತೆ. ಹಾಗೆ ಬಂಧುಗಳೇ, ಪಿತೃಪಕ್ಷದಲ್ಲಿ ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಚತುರ್ದಶಿಯ ದಿನ ಅಂದ್ರೆ ಕೃಷ್ಣ ಪಕ್ಷದ 14ನೇ ದಿವಸ ಇದು. ಇನ್ನು ನಾಳೆ 15ನೇ ದಿನ ಅಮಾವಾಸ್ಯೆ ತಿಥಿ ಆರಂಭ ಆಗುವಂಥದ್ದು. ಇದು ಸರ್ವ ಪಿತೃ ಅಮಾವಾಸ್ಯೆ. ಆದರೆ ಈ ದಿನ ಚತುರ್ದಶಿಯನ್ನ ಘಾತ ಚತುರ್ದಶಿ ಅಂತ ಹೇಳಿ ಕರೆಯುವಂಥದ್ದಿದೆ. ಇಲ್ಲಿ ಅಸಹಜವಾಗಿ ಮರಣ ಹೊಂದಿದವರಿಗಾಗಿ ಈ ದಿನ ತರ್ಪಣವನ್ನು ಕೊಡುವಂಥದ್ದು, ಶ್ರಾದ್ದಾದಿಗಳನ್ನು ಮಾಡಬೇಕು. ಅದಕ್ಕೆ ಈ ದಿನವನ್ನ ವಿಷ ಶಸ್ತ್ರ ಹತಾ ದಿನ ಅಂತ ಹೇಳಿ ಕರೀತಾರೆ. ಅಂದ್ರೆ ವಿಷದಿಂದ ಅವರ ಪ್ರಾಣ ಹೋಗಿರ್ಬೋದು, ಶಸ್ತ್ರಾಸ್ತ್ರಗಳಿಂದ ಅವರ ಪ್ರಾಣ ಹೋಗಿರ್ಬೋದು, ಪ್ರಾಣಿಗಳಿಂದ ಅವರ ಪ್ರಾಣ ಹೋಗಿರ್ಬೋದು, ಹಾಗೆ ತಾವೇ ಮಾಡಿಕೊಂಡಂತಹ ಸ್ವಯಂಕೃತ ತಪ್ಪಿನಿಂದ ಪ್ರಾಣಗಳು ಹೋಗಬಹುದು. ಹಾಗಾಗಿನೇ ಯಾರು ಸಹಜ ಸಾವನ್ನ ಹೊಂದಿರಲ್ವೋ ಅಂಥವರು ಎಲ್ಲರಿಗೂ ಕೂಡ ಈ ದಿನ ತರ್ಪಣವನ್ನು ಕೊಡಬಹುದು. ಹಾಗೆ ಈ ದುರ್ಮರಣ ಹೊಂದಿದಂತಹ ವ್ಯಕ್ತಿಗಳು ಅಥವಾ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಈ ಜೀವದ ಕ್ರಿಯಾಕರ್ಮಗಳು ಆಗದೇ ಇರೋದ್ರಿಂದ, ಪ್ರೇತತ್ವ ಮುಗಿದು ಪಿತೃತ್ವ ಸಿಗದೇ ಇದ್ದುದರಿಂದ ಅವರ ಲಿಂಗ ದೇಹ ಏನಿದೆ ಅದು ಹಾಗೆ ಅಲೆದಾಡ್ತಾ ಇರುತ್ತೆ. ಇಂತಹ ಲಿಂಗ ದೇಹ
ಕುಲದಲ್ಲಿ ಸಂತತಿ ಆಗಬಾರ್ದು ಅಂತ ಹೇಳಿ ತೊಂದರೆಗಳನ್ನು ಕೊಡ್ತಾ ಇರುತ್ತೆ. ಅದೇ ರೀತಿ ಯಾವುದಾದರೊಂದು ರೀತಿಯಲ್ಲಿ ವಂಶಜರಿಗೆ ತೊಂದರೆಯನ್ನು ಕೊಡುವಂಥದ್ದು ಈ ಅತೃಪ್ತ ಆತ್ಮಗಳು. ಇಂತಹ ಲಿಂಗ ದೇಹಕ್ಕೆ ಗತಿಯನ್ನು ನೀಡಲಿಕ್ಕೆ ನಾರಾಯಣ ಬಲಿ ವಿಧಿಯನ್ನು ಕೂಡ ಮಾಡಬೇಕಾಗತ್ತೆ ಅನ್ನುವಂಥದ್ದನ್ನ ಧರ್ಮಶಾಸ್ತ್ರ ತಿಳಿಸತ್ತೆ. ಇಲ್ಲಿ ನಾರಾಯಣ ಬಲಿಯ ವಿಧಿಯನ್ನು ಮಾಡಲಿಕ್ಕೆ ಯಾವುದೇ ತಿಂಗಳ ಶುಕ್ಲ ಪಕ್ಷದ ಏಕಾದಶಿ ಅಥವಾ ದ್ವಾದಶಿ ಯೋಗ್ಯವಾಗಿರುತ್ತೆ ಅಂತ ಹೇಳ್ತಾರೆ. ಆದರೆ ಈ ಪಿತೃಪಕ್ಷದಲ್ಲಿ ಚತುರ್ದಶಿಯ ದಿನ ಇಂಥವರಿಗಾಗಿ ಶ್ರಾದ್ದವನ್ನು ಮಾಡಬೇಕು. ಇಲ್ಲಿ ಸಂತತಿ ಪ್ರಾಪ್ತಿಗಾಗಿ ಈ ವಿಧಿಯನ್ನ ಮಾಡೋದಿದ್ರೆ ದಂಪತಿಗಳು ಸ್ವತಃ ವಿಧಿಯನ್ನ ಮಾಡಬೇಕು. ಇನ್ನು ಪುತ್ರ ಪ್ರಾಪ್ತಿಗಾಗಿ ಈ ವಿಧಿಯನ್ನ ಶ್ರವಣ ನಕ್ಷತ್ರ, ಪಂಚಮಿ ಅಥವಾ ಏಕಾದಶಿ ಇವುಗಳಲ್ಲಿ ಯಾವುದಾದ್ರೂ ಒಂದು ದಿನ ಮಾಡಿದ್ರೆ ಹೆಚ್ಚು ಲಾಭದಾಯಕವಾಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಆದರೆ ನದಿ ತೀರದಂತಹ ಪವಿತ್ರ ಸ್ಥಳದಲ್ಲಿ ಈ ನಾರಾಯಣ ಬಲಿ ವಿಧಿಯನ್ನ ಮಾಡೋದ್ರಿಂದ ವಿಶೇಷವಾಗಿ ದುರ್ಮರಣ ಹೊಂದಿದಂತಹ ವ್ಯಕ್ತಿಗಳ ಆತ್ಮಕ್ಕೆ ಶಾಂತಿ ಸಿಕ್ಕತ್ತೆ ಅನ್ನುವಂಥದ್ದು. ನಾಳೆ ಅಕ್ಟೋಬರ್ 2ನೇ ತಾರೀಕು ಅಮಾವಾಸ್ಯೆ ಇರುವಂತಹ ದಿನ. ಇಲ್ಲಿ ಅಕ್ಟೋಬರ್ 2 ಬಹಳ ವಿಶೇಷವಾಗಿ ಗಾಂಧಿ ಜಯಂತಿಯನ್ನ, ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯನ್ನ ಆಚರಣೆ ಮಾಡುವಂತಹ ದಿನ. ಅದರ ಜೊತೆಗೆ ನಾಳೆ ಪಿತೃಪಕ್ಷದ ಕೊನೆಯ ದಿನ, ಅಮಾವಾಸ್ಯೆ ಇರುವಂತಹ ದಿನ. ಹಾಗಾಗಿ ಸರ್ವ ಪಿತೃ ಅಮಾವಾಸ್ಯೆ ಅಂತ ಹೇಳಿ ಎಲ್ಲ ಪಿತೃಗಳನ್ನು ಕೂಡ ಈ ದಿನ ಆಹ್ವಾನಿಸಿ ಅವರಿಗೆ ಸಾಮೂಹಿಕವಾಗಿ ತರ್ಪಣಾದಿಗಳನ್ನು ಕೊಡುವಂಥದ್ದು ಇದೆ. ಹಾಗೆ ಈ 14 ದಿನಗಳಲ್ಲಿ ಪಿತೃ ಕಾರ್ಯವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತವರು ಈ ದಿನ ಆ ಪಿತೃ ಋಣವನ್ನು ತೀರಿಸಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಬಹುದು. ಹಾಗೆ ಈ ಅಮಾವಾಸ್ಯೆಯ ದಿನ ಮತ್ತೊಂದು ಪ್ರಾಕೃತಿಕ ವಿಶೇಷತೆ ಇದೆ. ಅದೇನಂದ್ರೆ ಸೂರ್ಯಗ್ರಹಣ. ಹಾಗಾಗಿ ಅಕ್ಟೋಬರ್ 2ನೇ ತಾರೀಕು ಮಹಾಲಯ ಅಮಾವಾಸ್ಯೆ ಇರುತ್ತೆ. ಅದೇ ದಿನ ಕೇತುಗ್ರಸ್ತ ಸೂರ್ಯಗ್ರಹಣ ಕೂಡ ಇದೆ. ಆದರೆ ಇದು ಭಾರತದಲ್ಲಿ ಗೋಚರ ಆಗ್ತಾ ಇಲ್ಲ. ಆ ಕಾರಣಕ್ಕೆ ಯಾವುದೇ ಗ್ರಹಣಾಚರಣೆಗಳು ಇರಲ್ಲ ಅನ್ನುವಂಥ ಒಂದು ಅಭಿಪ್ರಾಯ ಇದೆ. ಆದರೆ ಮಹಾಲಯ ಅಮಾವಾಸ್ಯೆ ಅಂದಾಕ್ಷಣ ನಮಗೆ ಏನೋ ಒಂದು ರೀತಿಯಲ್ಲಿ ಭಯದ ವಾತಾವರಣ ಇರುತ್ತೆ. ಒಂದು ಭಯಾನಕವಾದಂಥ ಕರಾಳವಾದಂತಹ ಒಂದು ಚಿತ್ರ ಮನಸ್ಸಿಗೆ ಮೂಡುತ್ತೆ. ಅದರ ಜೊತೆಗೆ ಗ್ರಹಣವೂ ಸೇರಿದೆ ಅಂತ ಹೇಳಿದ್ರೆ ಮತ್ತಷ್ಟು ಭಯ ಹುಟ್ಟಿಸುವಂತಹ ಒಂದು ದಿನವಾಗ್ಬಿಡುತ್ತೆ. ಚಂದ್ರಗ್ರಹಣ ಯಾವಾಗಲೂ ಕೂಡ ಪೌರ್ಣಮಿಯ ದಿನ ನಡೆಯುತ್ತೆ. ಸೂರ್ಯಗ್ರಹಣ ಯಾವಾಗಲೂ ಅಮಾವಾಸ್ಯೆಯ ದಿನವೇ ನಡೆಯುವಂಥದ್ದು. ಏಕೆಂದ್ರೆ ಸೂರ್ಯ, ಚಂದ್ರ, ಭೂಮಿ ಈ ಮೂವರು ಕೂಡ ಒಂದೇ ಸರಳ ರೇಖೆಯಲ್ಲಿ ಇರುವಂತಹ ದಿನ ಗ್ರಹಣವಾಗಿ ಮಾರ್ಪಡುತ್ತೆ. ಹಾಗೆ ಈ ಪಿತೃಪಕ್ಷದಲ್ಲಿ ಬರ್ತಾ ಇರುವಂತಹ ಈ ಸೂರ್ಯಗ್ರಹಣ, ಅದರಲ್ಲೂ ಕೇತುಗ್ರಸ್ತ ಸೂರ್ಯಗ್ರಹಣಕ್ಕೆ ಕೆಲವೊಂದು ಅಪವಾದಗಳಿದೆ. ಕೆಲವರು ಭಾರತದಲ್ಲಿ ಗೋಚರಿಸಲ್ಲ, ಹಾಗಾಗಿ ಈ ಆಚರಣೆ ಬೇಡ, ಸೂತಕದ ಅವಧಿಯನ್ನ ಅನುಸರಣೆ ಮಾಡುವಂಥದ್ದು ಬೇಡ ಅಂತ ಹೇಳಿದ್ರೆ, ಕೆಲವರು ಗ್ರಹಣ ಎಲ್ಲೇ ನಡೆದರೂ ಕೂಡ ಅದರ ಪ್ರಭಾವ ಇದ್ದೇ ಇರುತ್ತೆ. ಹಾಗಾಗಿ ಈ ಭೂಮಿಯ ಮೇಲೆ ಜೀವಿಸುವಂತಹ ಪ್ರತಿಯೊಬ್ಬರೂ ಕೂಡ ಇದಕ್ಕೆ ಬಾಧ್ಯರಾಗಿರ್ತಾರೆ. ಅದರಲ್ಲೂ ಯಾವ ರಾಶಿಯಲ್ಲಿ, ಯಾವ ನಕ್ಷತ್ರದಲ್ಲಿ ಈ ಗ್ರಹಣ ನಡೀತಾ ಇದೆಯೋ ಅಂಥವರು ಶಾಂತಿ ಕಾರ್ಯವನ್ನ ಮಾಡಲೇಬೇಕು ಅನ್ನುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ಗ್ರಹಣ ಕೆಲವು ರಾಶಿಯವರಿಗೆ ವಿಶೇಷವಾದಂತಹ, ವಿಚಿತ್ರವಾದಂತಹ ಅನುಭವಗಳನ್ನ ತಂದುಕೊಡುವಂಥದ್ದು ಇದೆ. ಇನ್ನು ಈ ದಿನ ಅಂದ್ರೆ ಈ ಮಹಾಲಯ ಅಮಾವಾಸ್ಯೆಯ ದಿನ, ಅದರಲ್ಲೂ ಈ ಸೂರ್ಯಗ್ರಹಣದ ದಿನ ಯಾರಾದರೂ ಜನಿಸಿದ್ರೆ ಅಂಥವ್ರಿಗೆ ವಿಶೇಷವಾದಂತಹ ಶಾಂತಿಯನ್ನ ಮಾಡಿಕೊಳ್ಬೇಕು. ಇದೊಂದನ್ನು ನೀವು ಜ್ಞಾಪಕದಲ್ಲಿಟ್ಕೊಳ್ಳಿ. ಇನ್ನು ಈ ಅಮಾವಾಸ್ಯೆಯ ದಿನ ಇರುವಂತಹ ಗ್ರಹ ಸ್ಥಿತಿಗಳು ಹೇಗಿರುತ್ತೆ ಅಂತ ಹೇಳಿದ್ರೆ, ವೃಷಭ ರಾಶಿಯಲ್ಲಿ ಗುರು ಇದ್ದಾನೆ, ಇನ್ನು ಮಿಥುನದಲ್ಲಿ ಕುಜ ಇದ್ದಾನೆ, ಕನ್ಯಾ ರಾಶಿಯಲ್ಲಿ ರವಿ, ಕೇತು, ಚಂದ್ರ ಮತ್ತೆ ಬುಧ 4 ಗ್ರಹಗಳು ಒಟ್ಟಿಗೆ ಇರುವಂತಹ ಸಂದರ್ಭ ಇದು. ಇನ್ನು ತುಲಾ ರಾಶಿಯಲ್ಲಿ ಶುಕ್ರ, ಕುಂಭದಲ್ಲಿ ಶನಿ ಮತ್ತೆ ಮೀನದಲ್ಲಿ ರಾಹು ಸ್ಥಿತರಾಗಿರುವಂತಹ ಒಂದು ಸಮಯ ಇದು. ಹಾಗಾಗಿ ಈ ಅಮಾವಾಸ್ಯೆಯ ದಿನ ಗ್ರಹ ಸ್ಥಿತಿಯಿಂದ ಉತ್ತಮವಾಗಿರುವಂಥದ್ದೇ. ಆದರೆ ಸ್ವಕ್ಷೇತ್ರದಲ್ಲಿ ಶನಿ ಇದ್ದಾನೆ, ಮತ್ತೆ ಶುಕ್ರ ಕೂಡ ಇದ್ದಾನೆ. ಇನ್ನು ಕನ್ಯಾ ರಾಶಿಯಲ್ಲಿ ಬುಧನಿಗೆ ಉಚ್ಚ ಸ್ಥಿತಿ ಇದೆ. ಗುರು ಗ್ರಹವೂ ಸೇರಿದಂತೆ ಮುಖ್ಯ ಗ್ರಹಗಳು ಯಾವುದೂ ಕೂಡ ಕೆಟ್ಟದ್ದು ಅನ್ನುವಂಥದ್ದು ಈ ದಿನದಲ್ಲಿ ಇಲ್ಲ. ಹಾಗಾಗಿನೇ ಈ ದಿನದ ಅಮಾವಾಸ್ಯೆ ಆಗ್ಲಿ, ಗ್ರಹಣ ಆಗ್ಲಿ ಹೆಚ್ಚು ದುಷ್ಪರಿಣಾಮಗಳನ್ನ ಬೀರ್ತಾ ಇಲ್ಲ. ಇನ್ನು ರವಿ ಉಚ್ಚ ಸ್ಥಿತಿಯ ಬುಧನೊಂದಿಗೆ ಇರುವಂತಹ ಸಂದರ್ಭ ಇದು. ಹಾಗಾಗಿ ಪರಸ್ಪರ ಸೈದ್ಧಾಂತಿಕ ವಿರೋಧಿಗಳಾದಂತಹ ರಾಜಕೀಯ ಪಕ್ಷಗಳ ಮುಖಂಡರಿಗೆ ಮಿಶ್ರ ಫಲಗಳು ಇರುತ್ತೆ. ಕೆಲವರು ಪರಸ್ಪರ ಹೊಗಳಿಕೊಂಡ್ರೆ, ಕೆಲವರು ಪರಸ್ಪರ ದೋಷಾರೋಪಣೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಸಂದರ್ಭ ಕೂಡ ಇರುತ್ತೆ. ಇನ್ನು ಈ ಅಮಾವಾಸ್ಯೆಯ ದಿನ, ಅದರಲ್ಲೂ ಈ ಗ್ರಹಣ ನಡೆಯುವಂತಹ ದಿನ ಕೆಲವೊಂದು ಅಪಾಯಕಾರಿಯಾದಂತಹ ಅವಘಡಗಳು ಸಂಭವಿಸುತ್ತೆ ಅನ್ನುವಂಥ ವಿಚಾರ ಕೂಡ ಇದೆ.
ಕೆಲವೊಮ್ಮೆ ದೊಡ್ಡ ಅಪಘಾತಗಳಾಗಬಹುದು, ಅನಾಹುತಗಳು ಸಂಭವಿಸಬಹುದು. ಹಾಗೆ ಪ್ರಕೃತಿಯ ವಿಕೋಪದಿಂದ ಸುನಾಮಿ, ಭೂಕಂಪ ಇತ್ಯಾದಿಗಳು ಕೂಡ ಸಂಭವಿಸಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ಕೇತುಗ್ರಸ್ತ ಸೂರ್ಯಗ್ರಹಣ ಏನಿದೆ ಅದು ಕನ್ಯಾ ರಾಶಿಯಲ್ಲಿ ಸಂಭವಿಸ್ತಾ ಇರುವಂಥದ್ದು. ಕನ್ಯಾ ರಾಶಿಯಲ್ಲೇ 4 ಗ್ರಹಗಳು ಸ್ಥಿತರಾಗಿರುವಂಥದ್ದು: ರವಿ, ಬುಧ, ಚಂದ್ರ ಮತ್ತೆ ಕೇತು. ಹಾಗಾಗಿ ಈ ವರ್ಷದ ಮಹಾಲಯ ಅಮಾವಾಸ್ಯೆಯ ದಿನ ನಡೆಯುವಂತಹ ಸೂರ್ಯಗ್ರಹಣ ಏನಿದೆ ಆ ಒಂದು ಹಿನ್ನೆಲೆಯಲ್ಲಿ ಕೆಲವು ರಾಶಿಯವರು ಮುನ್ನೆಚ್ಚರಿಕೆಯನ್ನ ತೆಗೆದುಕೊಳ್ಬೇಕು. ಅದರಲ್ಲೂ 5 ರಾಶಿಯವರಂತೂ ವಿಶೇಷವಾಗಿ ಗ್ರಹಣದ ಆಚರಣೆಯನ್ನ ಮಾಡಲೇಬೇಕು ಅನ್ನುವಂಥದ್ದು ಇದೆ. ಇನ್ನು ಈ ಮಹಾಲಯ ಅಮಾವಾಸ್ಯೆಯ ದಿನ ಪಿತೃಗಳಿಗೆ ತರ್ಪಣ ಕೊಡುವಂಥದ್ದು ಆಯಾ ಸಮುದಾಯದವರಿಗೆ ನಿಮ್ಮ ಮನೆಯ ಸಂಪ್ರದಾಯಕ್ಕೆ ಸಂಬಂಧಪಟ್ಟಿರುವಂತಹ ರೀತಿಯಲ್ಲಿ ಪಿತೃಗಳ ಸ್ಮರಣೆ ಮಾಡಿಕೊಳ್ಳಿ, ಅವರ ಆರಾಧನೆಯನ್ನ ಮಾಡಿ. ಇನ್ನು ಈ ಅಮಾವಾಸ್ಯೆಯ ದಿನ ಯಾವುದೇ ಒಂದು ಹೊಸ ಕಾರ್ಯಗಳನ್ನ ಆರಂಭ ಮಾಡಬಾರದು, ಯಾವುದೇ ಶುಭ ಕಾರ್ಯಗಳನ್ನ ಆರಂಭ ಮಾಡಬಾರದು ಅನ್ನುವಂಥ ಒಂದು ನಂಬಿಕೆ ಇದೆ. ಅದಕ್ಕೆ ಕಾರಣಗಳು ಕೂಡ ಇದೆ. ಅದರಲ್ಲೂ ರವಿ ಗ್ರಸ್ತನಾಗಿ ನಿರ್ದಿಷ್ಟ ಸಮಯದಲ್ಲಿ ತನ್ನ ಬಲವನ್ನ ಕಳೆದುಕೊಳ್ಳೋದ್ರಿಂದ ರವಿಯ ಕಾರಕತ್ವ ಅಂತ ಹೇಳಿ ಗುರುತಿಸಲ್ಪಡುವಂತಹ ಮನುಷ್ಯನ ಹೃದಯ ಆಗ್ಲಿ, ಕಣ್ಣು, ತಂದೆ ಅಥವಾ ತಂದೆಯ ಸಮಾನರು, ಹಾಗೆ ಸರ್ಕಾರ, ರಾಜಕಾರಣಿಗಳು ಇವರಿಗೆಲ್ಲ ಸ್ವಲ್ಪ ತೊಂದರೆಯನ್ನ ಸೂಚಿಸುತ್ತೆ. ಯಾವುದೇ ಗ್ರಹಣ ಎಲ್ಲ ರಾಶಿಯವರಿಗೂ ಕೂಡ ಅಂದ್ರೆ ಮೇಷಾದಿ ಮೀನ ರಾಶಿಯವರಿಗೆ ಸಂಪೂರ್ಣ ಶುಭ ಅಂತ ಹೇಳಲಿಕ್ಕೆ ಆಗಲ್ಲ. ಆದ್ರಿಂದಲೇ ಕೆಲವೊಂದು ರಾಶಿಯವರಿಗೆ ವಿಶೇಷವಾದಂತಹ ಎಚ್ಚರಿಕೆಯನ್ನು ಕೂಡ ಈ ಗ್ರಹಣ ಕೊಡುತ್ತೆ. ಆದ್ರಿಂದ ಗ್ರಹಣ ಕಾಲದಲ್ಲಿ ದೇವರ ಆರಾಧನೆಯನ್ನ ಮಾಡುವಂಥದ್ದು, ಗ್ರಹಣಗಳ ಶಾಂತಿಯನ್ನ ಮಾಡಿಕೊಳ್ಳುವಂಥದ್ದು, ದಾನಾದಿಗಳನ್ನು ಮಾಡುವಂಥದ್ದನ್ನ ಮಾಡಬೇಕು. ಇನ್ನು ಗ್ರಹಣದ ಪರಿಣಾಮಗಳು ಪ್ರಕೃತಿಯ ಮೇಲೂ ಕೂಡ ಆಗ್ತಾ ಇದೆ. ಆದ್ರಿಂದ ಪ್ರಕೃತಿಯ ಒಳಿತನ್ನು ಕೂಡ ನಾವು ಪ್ರಾರ್ಥನೆ ಮಾಡಿಕೊಳ್ಬೇಕು. ಹಾಗೆ ಇಲ್ಲಿ ರವಿ, ಶುಕ್ರ, ಚಂದ್ರ ಇವರಿಗೆ ಸಪ್ತಮ ದೃಷ್ಟಿ ಇದೆ. ಅಂದ್ರೆ ತಾವು ಇರುವ ರಾಶಿಯಿಂದ 7ನೇ ಮನೆಯನ್ನ ಇವರು ವೀಕ್ಷಣೆ ಮಾಡ್ತಾ ಇರ್ತಾರೆ. ಇನ್ನು ಗುರುಗ್ರಹ ತಾನಿರುವ ರಾಶಿಯಿಂದ 5, 7 ಹಾಗೂ 9ನೇ ಮನೆಯನ್ನು ವೀಕ್ಷಿಸ್ತಾನೆ. ಇನ್ನು ಕುಜಗ್ರಹ ತಾನಿರುವ ರಾಶಿಯಿಂದ 4, 7 ಮತ್ತು 8ನೇ ಮನೆಯನ್ನ ವೀಕ್ಷಣೆ ಮಾಡ್ತಾನೆ. ಇನ್ನು ಶನಿಗ್ರಹ ತಾನಿರುವ ರಾಶಿಯಿಂದ 3, 7 ಹಾಗೆ 10ನೇ ಮನೆಯನ್ನ ವೀಕ್ಷಣೆ ಮಾಡ್ತಾ ಇರ್ತಾನೆ. ರಾಹು 5 ಮತ್ತು 9ನೇ ಮನೆಯನ್ನ ವೀಕ್ಷಣೆ ಮಾಡುವಂತಹ ಸಂದರ್ಭ ಇದೆ. ಇದರ ಆಧಾರದಲ್ಲಿ ಕೂಡ ಕೆಲವು ಗ್ರಹಗಳು ಇರುವಂತಹ ಸ್ಥಾನ, ಅವರು ಬೀರುವಂತಹ ದೃಷ್ಟಿಯನ್ನ ಗಮನದಲ್ಲಿಟ್ಕೊಂಡು ಫಲಾಫಲಗಳನ್ನ ಹೇಳಬೇಕಾಗತ್ತೆ. ಹಾಗಾಗಿನೇ ನಾಳಿನ ಸಂದರ್ಭದಲ್ಲಿ 5 ರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಹಾಗೆ ಈ ಅಮಾವಾಸ್ಯೆಯ ದಿನ ಎಚ್ಚರಿಕೆಯಿಂದ ಇದ್ದು ದೂರದ ಪ್ರಯಾಣವನ್ನ ನಿಷೇಧ ಮಾಡುವಂಥದ್ದು, ವಾಹನದ ಬಳಕೆಯನ್ನ ಆದಷ್ಟು ಕಡಿಮೆ ಮಾಡುವಂಥದ್ದನ್ನ ಮಾಡಿದ್ರೆ ಯಾವುದೇ ರೀತಿಯ ಅವಘಡಗಳ ಭಯ ಇರಲ್ಲ. ಇನ್ನು ಮಾತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಜಗಳದ ಭೀತಿ ಬರಲ್ಲ. ಹಾಗಾಗಿನೇ ಅಮಾವಾಸ್ಯೆ ಸ್ವಲ್ಪ ತದ್ವಿರುದ್ಧವಾದಂತಹ, ಅಷ್ಟೇ ವಿಚಿತ್ರವಾದಂತಹ ಫಲಿತಾಂಶವನ್ನ ಕೊಡುವಂತಹ ಸಂದರ್ಭದಲ್ಲಿರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ಅಮಾವಾಸ್ಯೆ ಈ ದಿನ ಅಂದ್ರೆ ಮಂಗಳವಾರ ರಾತ್ರಿ 9:41 ಅಮಾವಾಸ್ಯೆಯ ತಿಥಿ ಆರಂಭ ಆಗುತ್ತೆ. ಅಂದ್ರೆ ಇಲ್ಲಿ ಉತ್ತರ ನಕ್ಷತ್ರದಲ್ಲಿ, ಶುಕ್ಲ ಯೋಗದಲ್ಲಿ, ಚತುಷ್ಪಾದ ಕರ್ಣದಲ್ಲಿ, ಅಗ್ನಿ ಪಂಚಕ, ರವಿ ಹೋರ, ವೃಷಭ ಲಗ್ನ, ರೋಹಿಣಿ ನಕ್ಷತ್ರ ಇರುವಂತಹ ಸಂದರ್ಭದಲ್ಲಿ ಅಮಾವಾಸ್ಯೆ ಆರಂಭ ಆಗುತ್ತೆ. ಇದು ಬುಧವಾರ ಅಂದ್ರೆ 2ನೇ ತಾರೀಕು ರಾತ್ರಿ 12:21 ಇರುತ್ತೆ. ಆಗ ಹಸ್ತ ನಕ್ಷತ್ರ, ಬ್ರಹ್ಮಯೋಗ, ನಾಗಕರಣ, ಶುಭ ಪಂಚಕ, ಕುಜಹೋರ, ಮಿಥುನ ಲಗ್ನ ನಕ್ಷತ್ರ, ಪುನರ್ವಸು ಇದು ಇರುವಾಗ ಈ ಅಮಾವಾಸ್ಯೆ ಅಂತ್ಯ ಆಗುತ್ತೆ. ಹಾಗೆ ಈಗಾಗಲೇ ಹೇಳಿದಾಗೆ ಸೂರ್ಯಗ್ರಹಣ ಅಕ್ಟೋಬರ್ 2ನೇ ತಾರೀಕು ರಾತ್ರಿ 9:12 ಆರಂಭ ಆದರೆ ಅದೇ ರಾತ್ರಿ 3:17 ಮುಕ್ತಾಯ ಆಗುತ್ತೆ. ಹಾಗಾಗಿ 6:05 ಕಾಲ ಈ ಸೂರ್ಯಗ್ರಹಣದ ಅವಧಿ ಇರುತ್ತೆ. ಇಲ್ಲಿ ರಾತ್ರಿಯ ಸಮಯದಲ್ಲಿ ಸೂರ್ಯಗ್ರಹಣ ಸಂಭವಿಸ್ತಾ ಇರೋದ್ರಿಂದ ನಮ್ಮ ಕಣ್ಣಿಗೆ ಗೋಚರಿಸಲ್ಲ. ಹಾಗಾಗಿನೇ ಭಾರತದಲ್ಲಿ ಇರುವಂತವ್ರಿಗೆ ಗ್ರಹಣದ ಆಚರಣೆ ಇಲ್ಲ, ಗ್ರಹಣದ ಸೂತಕ ಕೂಡ ಇಲ್ಲ ಅನ್ನುವಂಥ ಒಂದು ಅಭಿಪ್ರಾಯ ಇದೆ. ಹಾಗಾಗಿ ಈ ಗ್ರಹಣದ ಸೂತಕದ ಅವಧಿ ನಮಗೆ ಅನ್ವಯಿಸಲ್ಲ. ಆದ್ರೂ ಕೂಡ ಈ 12 ದ್ವಾದಶ ರಾಶಿಗಳ ಮೇಲೆ ಖಚಿತವಾಗಿ ಈ ಗ್ರಹಣದ ಪ್ರಭಾವ ಇದ್ದೇ ಇರುತ್ತೆ. 12 ರಾಶಿಗಳಲ್ಲಿ ಮುಖ್ಯವಾಗಿ 5 ರಾಶಿಯವರು ಗ್ರಹಣದ ನಂತರ ಬಹಳ ಎಚ್ಚರಿಕೆಯಿಂದ ಇರಬೇಕು. ಹಾಗೆ ಸೂಚಿಸುವಂತಹ ದಾನಗಳನ್ನ ಮಾಡಬೇಕು. ಆಗ ಈ ಗ್ರಹಣದ ದೋಷದಿಂದ ಮುಕ್ತರಾಗಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಬಂಧುಗಳೇ, ಈ 5 ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಈ ಅಮಾವಾಸ್ಯೆಯ ದಿನ, ಈ ಸೂರ್ಯಗ್ರಹಣದ ದಿನ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಪಂಚಮದಲ್ಲಿ
ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಕೌಟುಂಬಿಕ ವ್ಯವಹಾರಗಳಿಗಾಗಿ ತುಂಬ ಆಲೋಚನೆಗಳು ಹೆಚ್ಚಾಗುವಂಥದ್ದು ಇದೆ. ಹಾಗಾಗಿ ಕುಟುಂಬದ ಜವಾಬ್ದಾರಿಯ ಒತ್ತಡಗಳು ಈ ದಿನ ನಿಮಗೆ ಹೆಚ್ಚಾಗುತ್ತೆ. ಹಾಗೆ ನಿಮ್ಮ ಅಪೇಕ್ಷೆಯಂತೆ ಕೆಲಸಗಳಾಗಲ್ಲ. ಏನೋ ಅಡ್ಡಿ ಆತಂಕಗಳು ಈ ದಿನ ಹೆಚ್ಚಾಗಿರುವಂಥದ್ದು. ಅದರಲ್ಲೂ ಈ ದಿನ ಸ್ವಲ್ಪ ಶ್ರಮದಾಯಕವಾಗಿರುವಂಥ ಕೆಲಸಗಳೇ ನಿಮ್ಮ ಪಾಲಿಗೆ ಒದಗಿ ಬರುತ್ತೆ. ಹಾಗಾಗಿ ಆರೋಗ್ಯದ ಮೇಲೂ ಕೂಡ ಸ್ವಲ್ಪ ದುಷ್ಪರಿಣಾಮಗಳು ಉಂಟಾಗುವಂಥದ್ದು ಕೂಡ ಇದೆ. ಇನ್ನು ಯಾವುದೇ ಒಂದು ಸಣ್ಣ ಪುಟ್ಟ ವ್ಯವಹಾರಗಳನ್ನು ಮಾಡಲಿಕ್ಕೂ ಕೂಡ ಈ ದಿನ ಸ್ವಲ್ಪ ಒದ್ದಾಡಬೇಕಾಗತ್ತೆ. ಯಾರದ್ದೋ ಕೈವಾಡ, ಯಾರೋ ದಾರಿ ತಪ್ಪಿಸುವಂಥದ್ದು, ಯಾರದ್ದೋ ಒಂದು ದಾಕ್ಷಿಣ್ಯ ಇತ್ಯಾದಿ ವಿಚಾರಗಳಿಗೆ ಈ ದಿನ ನಿಮಗೆ ಸ್ವಲ್ಪ ಬೇಸರ ಉಂಟಾಗುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ನಿಮ್ಮ ಸಹನೆ, ಸಂಯಮ ಇದನ್ನು ಕಾಯ್ದುಕೊಳ್ಳುವಂಥದ್ದು ಬಹಳ ಮುಖ್ಯ. ಇನ್ನು ಯಾವುದೇ ವಿಚಾರವನ್ನು ಸರಿಯಾಗಿ ತಿಳಿದುಕೊಳ್ಳದೆ ನಿರ್ಣಯವನ್ನು ತೆಗೆದುಕೊಳ್ಬೇಡಿ. ಇದು ಬಹಳ ಮುಖ್ಯವಾಗಿ ಆಗಬೇಕಾಗಿರುವಂಥದ್ದು. ಇನ್ನು ಹಠಾತ್ತಾಗಿ ಪ್ರಯಾಣದ ಸೂಚನೆಗಳು ಈ ದಿನ ಬರಬಹುದು. ಆದರೆ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಈ ದಿನದಲ್ಲಿ ಆಪ್ತರೊಂದಿಗೆ, ತೀರಾ ಬೇಕಾದಂತಹ ಬಂಧುಗಳೊಂದಿಗೆ, ಮಿತ್ರರೊಂದಿಗೆ ಹಣದ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಅಷ್ಟೊಂದು ಅನುಕೂಲಕರವಾಗಿರುವಂಥ ವಾತಾವರಣ ಇಲ್ಲ. ವ್ಯರ್ಥ ಖರ್ಚುಗಳು ಹೆಚ್ಚಾಗುವಂಥ ಸಂದರ್ಭ ಇದೆ. ಬೇರೆಯವರಿಂದ ಆಪಾದನೆಗಳನ್ನು ಕೇಳಬೇಕಾಗತ್ತೆ, ಅಪವಾದಗಳು ಬರುತ್ತೆ, ಸುಳ್ಳು ಸುದ್ದಿಗಳು ಬರುತ್ತೆ, ಗಾಳಿ ಸುದ್ದಿಗಳು ಕೂಡ ಬರುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ನೆಮ್ಮದಿಗೆ ಸ್ವಲ್ಪ ಸಂಚಕಾರ ಒದಗಿ ಬರುವಂಥದ್ದು. ಅದರಲ್ಲೂ ಮಕ್ಕಳಿಂದ ಕೂಡ ಈ ದಿನ ನಿಮಗೆ ಅಷ್ಟೊಂದು ಅನುಕೂಲ ಇಲ್ಲ. ಶುಭ ಸುದ್ದಿ ಅನ್ನುವಂಥದ್ದು ಇಲ್ಲ. ಹಾಗಾಗಿ ಸಾಧಾರಣದಲ್ಲಿ ಸಾಧಾರಣ ದಿನವಾಗಿ ಈ ದಿನ ಇರುತ್ತೆ. ಸ್ವಲ್ಪ ಭಗವಂತನ ಸೇವೆಯನ್ನು ಮಾಡುವಂಥದ್ದು, ಭಗವಂತನ ಆರಾಧನೆ ಮಾಡುವಂಥದ್ದನ್ನು ಮಾಡಿ ಸ್ವಲ್ಪ ಲವಲವಿಕೆಯನ್ನು ಉಳಿಸ್ಕೊಳ್ಳಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿ. ವೃಷಭ ರಾಶಿಯವರೆಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಕೆಲವರ ಸಲಹೆಗೆ, ಕೆಲವರ ಕಿವಿ ಮಾತಿಗೆ ನೀವು ಕಿವಿ ಕೊಡಲ್ಲ. ಹಾಗಾಗಿನೇ ನಿಮ್ಮ ಮನಸ್ಸು ಇಚ್ಛೆಯಂತೆ ಕೆಲಸಗಳನ್ನು ಮಾಡಿದಾಗ ಸ್ವಲ್ಪ ಎಡವಟ್ಟಾಗುವಂಥದ್ದು. ಹಣ ಇದೆ, ಅಧಿಕಾರ ಇದೆ, ಬಲ ಇದೆ ಅಂತ ಹೇಳಿ ಅದರ ಪ್ರದರ್ಶನ ಮಾಡುವಂಥದ್ದಲ್ಲ. ಅದಕ್ಕೆ ಬದಲಾಗಿ ಈ ದಿನ ಸ್ವಲ್ಪ ಬುದ್ಧಿವಂತಿಕೆಯಿಂದ ಸನ್ನಿವೇಶವನ್ನು ನೀವು ಹಿಡಿತಕ್ಕೆ ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಈ ದಿನ ವಿಷಯವನ್ನು ಸರಿಯಾಗಿ ಗುರುತಿಸಿಕೊಂಡೇ ನೀವು ಮುಂದುವರಿಬೇಕು. ಹಾಗಾಗಿ ಸಂಪೂರ್ಣವಾಗಿ ವಿಷಯದ ಗ್ರಹಣ ಮಾಡುವಂಥದ್ದು ತುಂಬ ಅಗತ್ಯತೆ ಇದೆ ಈ ದಿನದಲ್ಲಿ. ಅರ್ಧಂಬರ್ಧ ತಿಳ್ಕೊಂಡಂತಹ ಜ್ಞಾನದಲ್ಲಿ ಯಾವುದೇ ತೀರ್ಮಾನಕ್ಕೆ ಹೋಗಬೇಡಿ. ಯಾವುದೇ ಅಭಿಪ್ರಾಯಗಳನ್ನು ಸೂಚಿಸುವಂಥ ಪ್ರಯತ್ನವನ್ನು ಕೂಡ ಮಾಡಬೇಡಿ. ಒಂದು ವಿಷಯ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಅದರ ಉದ್ದ ಆಳ ಅಗಲಗಳನ್ನು ತಿಳ್ಕೊಂಡೇ ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಆದಾಯ ಹೆಚ್ಚಳವಾಗುವಂಥ ಒಂದು ಸೂಚನೆ ಕಾಣಿಸ್ತಾ ಇದೆ. ಆದರೆ ನಿಮ್ಮ ಆಲೋಚನೆಯಿಂದ, ನೀವು ಮಾಡುವಂಥ ಎಡವಟ್ಟಿನಿಂದ ಈ ಪ್ರಗತಿಯಲ್ಲಿದ್ದಂಥ ವಿಚಾರವೂ ಕೂಡ ಹಿನ್ನಡೆಗೆ ಬರುವಂಥದ್ದಾಗುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಸ್ವಲ್ಪ ನಷ್ಟಗಳು ಉಂಟಾಗುವಂಥದ್ದಿದೆ. ವ್ಯಾಪಾರದಲ್ಲಿ ಸ್ವಲ್ಪ ಗೊಂದಲಗಳು ಇರುವಂಥದ್ದು ಕೂಡ ಇರುತ್ತೆ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳು ತುಂಬ ನಿಧಾನವಾಗಿ ನಡೆಯುತ್ತೆ. ಇದು ಕೆಲವೊಮ್ಮೆ ನಿಮ್ಮ ತಾಳ್ಮೆಯನ್ನು ಕೆಡಿಸುವಂಥದ್ದು. ಹಾಗಾಗಿನೇ ಆದಷ್ಟು ಬೇಗ ಕೆಲಸಗಳಾಗಲಿ ಅಂತ ಹೇಳಿ ಯಾವುದೋ ಒಂದು ಶಾರ್ಟ್ಕಟ್ಟನ್ನು ಹಿಡ್ಕೊಳ್ತೀರಿ. ಇದು ನಿಮಗೆ ನಷ್ಟವನ್ನು ತರುತ್ತೆ. ಹಾಗಾಗಿ ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ಸ್ವಲ್ಪ ಕೂಲಂಕುಷವಾಗಿ ನೀವು ಚರ್ಚೆ ಮಾಡಿ ಅದರ ಸಾಧಕ ಬಾಧಕಗಳನ್ನು ತಿಳ್ಕೊಂಡು ಮುಂದುವರಿಯುವಂಥದ್ದು ಸೂಕ್ತ. ಇನ್ನು ಈ ದಿನದಲ್ಲಿ ಹಠಾತ್ತಾಗಿ ಒದಗಿ ಬರುವಂತಹ ಕೆಲವು ಸನ್ನಿವೇಶಗಳಿದೆ, ಕೆಲವು ವಿಚಿತ್ರ ಘಟನೆಗಳಿದೆ. ಅದನ್ನು ಈ ದಿನ ನೀವೇ ಮ್ಯಾನೇಜ್ ಮಾಡಿಕೊಳ್ಬೇಕು, ಹೊಂದಾಣಿಕೆ ಮಾಡಿಕೊಳ್ಬೇಕು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ತಾ ಇರಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಗ್ರಹಸ್ಥಾನಗಳು ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥ ಸಂದರ್ಭ. ಹಾಗಾಗಿನೇ ಯೋಜಿತ ಕಾರ್ಯಗಳು ಸಕಾಲದಲ್ಲಿ ಪೂರ್ಣ ಆಗುತ್ತೆ, ಪೂರ್ಣ ಫಲವನ್ನು ಕೊಡುತ್ತೆ, ಪೂರ್ಣ ಫಲಿತಾಂಶ ಇದೆ. ಹಾಗೆ ಪೂರ್ಣ ಮನಸ್ಸಿನಿಂದ ಅದನ್ನು ಅನುಭವಿಸುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ವೃತ್ತಿಪರ ಉದ್ಯೋಗದಲ್ಲಿ ನಿಮ್ಮ ಪ್ರತಿಭೆಗೆ ತಕ್ಕ ಸ್ಥಾನಮಾನ ನಿಮಗೆ ಸಿಕ್ಕುವಂಥದ್ದು. ಹಾಗಾಗಿ ಎಂದಿಗಿಂತ ಈ ದಿನ ನಿಮಗೆ ಒಂದು ರೀತಿಯ ವರ್ಚಸ್ಸಿದೆ, ನಿಮ್ಮ ಮಾತಿನಲ್ಲಿ ಒಂದು ಪ್ರೌಢಿಮೆ ಇದೆ. ಹಾಗೆ ನಿಮ್ಮ ಅಭಿಪ್ರಾಯಕ್ಕೂ ಕೂಡ ತುಂಬ ಮನ್ನಣೆ ಇರುವಂಥ ದಿನ ಇದು. ಹಾಗೆ ನಿಮ್ಮ
ಒಂದು ವ್ಯವಹಾರಗಳಲ್ಲಿ ಆತ್ಮೀಯ ಸ್ನೇಹಿತರ ಸಹಕಾರ ಬಹಳ ಚೆನ್ನಾಗಿ ಸಿಕ್ಕತ್ತೆ ಈ ದಿನದಲ್ಲಿ. ಇನ್ನು ಮೌಲ್ಯದ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಇದೆ. ಹಾಗೆ ವ್ಯವಹಾರದಲ್ಲಿ ನಿಮ್ಮ ನಿರೀಕ್ಷೆಗಳು ಏನೇ ಇದ್ರೂ ಕೂಡ ಅದು ಈಡೇರುತ್ತೆ. ಹಾಗೆ ಕಾನೂನಿನ ವಿಚಾರದಲ್ಲಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ಅನಾವಶ್ಯಕವಾದಂಥ ವಾದ ವಿವಾದಗಳಿಂದ ತಪ್ಪಿಸಿಕೊಳ್ಳುವಂಥದ್ದು, ಅದರಿಂದ ದೂರ ಉಳಿಯುವಂಥದ್ದು ತುಂಬ ಉತ್ತಮ. ಇನ್ನು ಮನೆಯಲ್ಲಿ ಸ್ತ್ರೀ ವರ್ಗದವರಿಂದ ಸ್ವಲ್ಪ ಒತ್ತಡ ಈ ದಿನ ಇರುತ್ತೆ. ಅವರ ಕೆಲಸಗಳನ್ನು ಮೊದಲು ಮಾಡುವಂಥ ಒಂದು ಪ್ರಿಯಾರಿಟಿಯನ್ನು ಇಟ್ಕೊಳ್ಳಿ. ಜೊತೆಗೆ ಈ ದಿನ ಮನೆಗೆ ಬರುವಂಥ ಅತಿಥಿ ದೇವೋಭವ ಅವರು. ಹಾಗಾಗಿ ಯಾವುದೇ ರೂಪದಲ್ಲಿರಲಿ, ಯಾವುದೇ ಸನ್ನಿವೇಶದಲ್ಲಿ ಬಂದರೂ ಕೂಡ ಅವರ ಯೋಗಕ್ಷೇಮವನ್ನು ವಿಚಾರಿಸಿ ಅವರಿಗೆ ತಕ್ಕದಾದಂಥ ಒಂದು ಮರ್ಯಾದೆಯನ್ನು ಮಾಡಿ ನೀವು ಅತಿಥಿ ದೇವೋಭವ ಅನ್ನುವಂಥದ್ದನ್ನು ಉಳಿಸ್ಕೊಳ್ಬೇಕು. ಇದು ಈ ದಿನ ನೀವು ಮಾಡಬೇಕಾಗಿರುವಂಥ ಒಂದು ಪ್ರಮುಖವಾದಂಥ ಒಂದು ಕೆಲಸ. ನಿಮ್ಮ ಮನೆ ದೇವರನ್ನು ಹಾಗೆ ಸ್ಮರಣೆ ಮಾಡ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿಯವರಿಗೆ ಈ ದಿನ ಏಕಾಗ್ರತೆಯ ಕೊರತೆ ಇರುವಂಥದ್ದು. ಅದರಲ್ಲೂ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ನಾಳೆಗೆ ಗ್ರಹಣಕ್ಕೆ ಒಳಪಡೋದ್ರಿಂದ ಈ ದಿನದಿಂದಲೇ ನಿಮಗೆ ಮಾನಸಿಕವಾದಂತಹ ಒಂದು ಅಸ್ಥಿರತೆ ಇರುತ್ತೆ. ಜೊತೆಗೆ ಈ ದಿನ ನಿಮಗೆ ದ್ವಿತೀಯದಲ್ಲಿ ಚಂದ್ರ ಇರುವಂಥ ಸಂದರ್ಭ. ಹಾಗಾಗಿನೇ ಯಾವುದೇ ವಿಚಾರದಲ್ಲಾಗಲಿ, ಯಾವುದೇ ಹಣಕಾಸಿನ ಒಂದು ಸ್ಥಿತಿಗತಿಯಲ್ಲಾಗಲಿ ಈ ದಿನ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆಗಳಿದೆ. ನೀವು ಏನೇ ನಿರ್ಧಾರಕ್ಕೆ ಬನ್ನಿ ಅದರಿಂದ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಹಾಗಾಗಿನೇ ಪ್ರಮುಖ ವಿಚಾರಗಳನ್ನು, ಪ್ರಮುಖ ನಿರ್ಣಯಗಳನ್ನು ಆದಷ್ಟು ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಇನ್ನು ಎಲ್ಲ ಸಮಸ್ಯೆಗಳಿಗೂ ಕೂಡ ನಿಮಗೆ ಬೇರೊಬ್ಬರೇ ಕಾರಣ ಅನ್ನುವಂಥದ್ದು ಈ ದಿನ ಗೊತ್ತಾಗ್ತಾ ಇರುತ್ತೆ. ಯಾಕೆಂದರೆ ನಿಮ್ಮ ಮನಸ್ಥಿತಿ ಆಗಿದೆ. ಆದರೆ ಬಹಳಷ್ಟು ಸಮಸ್ಯೆಗಳಿಗೆ ನಿಮಗೆ ನೀವೇ ಕಾರಣರಾಗಿದ್ದೀರಿ. ನಿಮ್ಮಿಂದಲೇ ಅಂಥ ತಪ್ಪುಗಳಾಗಿದೆ, ನೀವೇ ಮಾಡಿರುವಂಥ ಎಡವಟ್ಟುಗಳು. ಅದನ್ನು ಸರಿಪಡಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಅಷ್ಟೊಂದು ಮುತುವರ್ಜಿ ಇಲ್ಲ, ಅಷ್ಟೊಂದು ವಿವೇಕ ಇಲ್ಲ. ಹಾಗಾಗಿನೇ ಎಷ್ಟೋ ನೆನೆಗುದಿಗೆ ಬಿದ್ದಿರುವಂತಹ ಸಮಸ್ಯೆಗಳು ಈ ದಿನ ನಿಮ್ಮ ತಲೆಗೆ ಬರುತ್ತೆ. ಹಾಗಾಗಿ ಅದರ ಬಗ್ಗೆ ಆಲೋಚನೆ ಮಾಡುವಂಥದ್ದು, ಹಾಗೆ ಅವುಗಳನ್ನು ಒಂದು ಪರಿಹಾರಕ್ಕೆ ಒಳಪಡಿಸುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ಇದು ಖರ್ಚು ವೆಚ್ಚಕ್ಕೂ ಕೂಡ ದಾರಿಯಾಗುವಂಥದ್ದಾಗತ್ತೆ. ಹಾಗೆ ಈ ದಿನದಲ್ಲಿ ಆರೋಗ್ಯ ಸಮಸ್ಯೆಗಳು ಕೂಡ ನಿಮಗೆ ನೋವನ್ನು ಉಂಟು ಮಾಡುತ್ತೆ. ಅದು ನಿಮ್ಮನ್ನು ಬಾಧಿಸುವಂಥದ್ದು. ಹಾಗಾಗಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೂ ಕೂಡ ನಿಮಗೆ ಅಷ್ಟೊಂದು ವ್ಯವಧಾನ ಇಲ್ಲ. ನಿಧಾನ ಗತಿಯಲ್ಲಿ ಕೆಲಸಗಳ ಬೇರೆ ಆಗುವಂಥದ್ದು. ಹಾಗಾಗಿನೇ ಈ ದಿನದಲ್ಲಿ ಗೊಂದಲ ಗೋಜಲಿನ ನಡುವೆ ನೀವು ಇರಬೇಕಾಗತ್ತೆ. ಇನ್ನು ನೆರೆ ಹೊರೆಯವರು ಕೂಡ ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ನೀವು ಮಾಡುವಂಥ ಒಂದು ಒಳ್ಳೆಯ ಕೆಲಸಕ್ಕೂ ಕೂಡ ಅವರಿಂದ ಎಲ್ಲೋ ಒಂದು ಕಡೆ ಅಪಸ್ವರದ ಮಾತು ಕೇಳುವಂಥದ್ದು ಇದೆ. ಹಾಗಾಗಿನೇ ವ್ಯರ್ಥ ಓಡಾಟ ಇದೆ, ವ್ಯರ್ಥ ಖರ್ಚಿದೆ. ಹಾಗೆ ವ್ಯರ್ಥವಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಂದ ಕುಟುಂಬಸ್ಥರೇ ನಿಮ್ಮ ಪರವಾಗಿ ನಿಲ್ಲಲ್ಲ. ಹಾಗಾಗಿನೇ ಕುಟುಂಬದಿಂದ ದೂರ ಉಳಿಯುವಂಥ ಪ್ರಸಂಗಗಳು ಕೂಡ ಬರ್ಬೋದು. ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿಯವರಿಗೆ ಈ ದಿನದಲ್ಲಿ ಅನಿರೀಕ್ಷಿತವಾಗಿ ಲಾಭಗಳು ಉಂಟಾಗುವಂಥದ್ದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವೊಂದು ಒಳಿತುಗಳು ಈ ದಿನ ಉಂಟಾಗುವಂಥದ್ದಿದೆ. ಅದರಲ್ಲೂ ಯೋಜಿತ ಕಾರ್ಯಗಳು ಸಕಾಲಕ್ಕೆ ಪೂರ್ಣ ಆಗುತ್ತೆ. ಹಾಗೆ ನೀವು ವಹಿಸಿಕೊಟ್ಟಿರುವಂಥ ಜವಾಬ್ದಾರಿಯನ್ನು ನಿಮ್ಮ ಸ್ನೇಹಿತರು, ಸಹೋದ್ಯೋಗಿಗಳು ತುಂಬ ಚೆನ್ನಾಗಿ ನಿರ್ವಹಣೆ ಮಾಡ್ತಾರೆ. ಹಾಗಾಗಿ ನಿಮಗೆ ಒಂದು ಬಲಗೈ ಸಿಕ್ಕಂತೆ ಆಗುತ್ತೆ ಈ ದಿನದಲ್ಲಿ. ಹಾಗೆ ವೃತ್ತಿಪರ ಉದ್ಯೋಗದಲ್ಲೂ ಕೂಡ ನಿಮ್ಮ ಪ್ರತಿಭೆಗೆ ತಕ್ಕ ಸ್ಥಾನಮಾನ ಸಿಕ್ಕುವಂಥದ್ದು, ನಿಮ್ಮ ಜವಾಬ್ದಾರಿ ಏನು ಅಂತ ಹೇಳಿ ನಿಮ್ಮ ಮೇಲಧಿಕಾರಿಗಳು ಕೂಡ ತಿಳ್ಕೊಳ್ಳುವಂಥದ್ದಿದೆ. ಹಾಗಾಗಿ ನಿಮ್ಮಲ್ಲಿ ಇರುವಂಥ ಪ್ರತಿಭೆ, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಸೂಕ್ಷ್ಮತೆಗೆ ಅನುಗುಣವಾಗಿರುವಂಥ ಜವಾಬ್ದಾರಿಗಳು ಈ ದಿನ ಬಂದೇ ಬರುತ್ತೆ. ಹಾಗೆ ವ್ಯವಹಾರದಲ್ಲಿ ಸ್ವಲ್ಪ ಆತ್ಮೀಯರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ತುಂಬ ಉತ್ತಮ. ಏಕಾಏಕಿ ನೀವೇ ಕೆಲಸಗಳನ್ನು ಆರಂಭ ಮಾಡೋದಕ್ಕಿಂತ ತಜ್ಞರ ಅಭಿಪ್ರಾಯಗಳನ್ನು ಪಡ್ಕೊಂಡು ಮುಂದುವರಿರಿ, ತಪ್ಪುಗಳು ಕಡಿಮೆ ಆಗುತ್ತೆ. ಇನ್ನು ಈ ದಿನ ಮನೆಗೆ ಬೇಕಾದಂತಹ ಕೆಲವು ಸಾಮಗ್ರಿಗಳನ್ನು, ಮೌಲ್ಯದ ವಸ್ತುಗಳನ್ನು ಖರೀದಿ ಮಾಡಬೇಕು ಅನ್ನುವಂಥ ಒಂದು ಆಲೋಚನೆ ಕೂಡ ಇದೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಅಹಂ ಏನಿದೆ ಅದು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಬಹಳ ವಿಶೇಷವಾಗಿ ನೀವು ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ.
ಹಾಗೆ ವ್ಯವಹಾರದಲ್ಲಿ ನಿರೀಕ್ಷೆಗಳು ಈಡೇರುತ್ತೆ. ಇದೊಂದನ್ನು ಈ ದಿನ ನೀವು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿಕೊಳ್ಬೇಕು. ಇನ್ನು ಈ ದಿನ ಗುರಿ ಸಾಧನೆಯ ಸಂದರ್ಭದಲ್ಲಿ ಗೊಂದಲ ಉಂಟಾದರೆ ಹಾನಿ ಉಂಟಾಗ್ಬಿಡುತ್ತೆ. ಹಾಗಾಗಿ ಮೊದಲು ಅದರ ಬಗ್ಗೆ ಸ್ಪಷ್ಟತೆಯನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನದಲ್ಲಿ ನಿಮ್ಮ ಕುಟುಂಬ, ನಿಮ್ಮ ವೈಯಕ್ತಿಕ ಜೀವನ, ನಿಮ್ಮ ವೃತ್ತಿ, ನಿಮ್ಮ ಉದ್ಯೋಗ ಇದರ ಮಧ್ಯೆ ಒಂದು ಸಮತೋಲನವನ್ನು ನೀವು ಕಾಯ್ದುಕೊಳ್ಬೇಕು. ತುಂಬ ಬ್ಯಾಲೆನ್ಸ್ ಮಾಡಬೇಕು. ಯಾವುದೇ ಒಂದಕ್ಕೆ ನೀವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟರೆ ಇನ್ನೊಂದರಿಂದ ನಿಮಗೆ ಪ್ರತಿರೋಧಗಳು ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ತುಂಬ ಸಮತೋಲನದಲ್ಲಿ ಇಟ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇನ್ನು ನಾಳೆ ನಿಮಗೆ ತುಂಬ ಒತ್ತಡಗಳು ಇರುವಂಥದ್ದು. ಹಾಗಾಗಿ ಈ ದಿನದಿಂದಲೇ ನಿಮಗೆ ಒಂದು ರೀತಿಯಲ್ಲಿ ವಿಚಿತ್ರ ಅನುಭವಗಳು ಉಂಟಾಗುವಂಥದ್ದು ಇದೆ. ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಏನೋ ಒಂದು ಹೆದರಿಕೆ, ಭಯದ ವಾತಾವರಣ ಇರುತ್ತೆ. ಹಾಗೆ ಎಲ್ಲಿ ಸೋಲಾಗತ್ತೆ ಅನ್ನುವಂಥ ಒಂದು ಹಿಂಜರಿಕೆ ಬೇರೆ ನಿಮ್ಮ ಆತ್ಮವಿಶ್ವಾಸವನ್ನು ಕಡಿಮೆಗೊಳಿಸ್ತಾ ಇರುತ್ತೆ. ಹಾಗಾಗಿ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ತೀರ್ಮಾನ ಮಾಡಲಿಕ್ಕೂ ಕೂಡ ನಿಮ್ಮಿಂದ ಕಷ್ಟವಾಗುತ್ತೆ. ಹಾಗೆ ಈ ದಿನ ಗುರಿ ಸಾಧನೆ ಮಾಡುವಂಥ ಒಂದು ನಿಟ್ಟಿನಲ್ಲಿ ಪಟ್ಟು ಹಿಡಿದು ಸಾಗಬೇಕು ನೀವು. ಹಾಗಾಗಿ ಒಂದು ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಂಡ್ರೆ ಮಾತ್ರ ಗುರಿಯನ್ನು ತಲುಪ್ತೀರಿ, ಆ ಕೆಲಸ ಪೂರ್ಣ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ದಿನ ಕೂಡ ನೀವು ಪ್ರಲೋಭನೆಗಳ ಒಳಗೆ ಇರಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಕೆಲವೊಂದು ವ್ಯವಹಾರಗಳಿಗೆ ತಜ್ಞರ ಸಲಹೆಯನ್ನು ಪಡ್ಕೊಳ್ಬೇಕು. ಅದರಲ್ಲೂ ಬಹಳ ಮುಖ್ಯವಾಗಿ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ವೈದ್ಯರ ಸಲಹೆ ಬಹಳ ಬೇಕಾಗುತ್ತೆ. ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳು ಅದು ಹೇಳಿಕೊಳ್ಳುವಂಥದ್ದೇನಲ್ಲ, ಅದೇ ನಿಮ್ಮನ್ನು ಹೆಚ್ಚು ಬಾಧಿಸುವಂಥದ್ದು. ಸಣ್ಣ ಮುಳ್ಳು ಕಾಲಿಗೆ ಹೊಕ್ಕಾಗ ಎಷ್ಟು ಪರಿತಪಿಸಬೇಕಾಗುತ್ತೋ ಆ ರೀತಿಯಲ್ಲಿ ಒಂದು ಸಣ್ಣ ಸಮಸ್ಯೆ ನಿಮ್ಮನ್ನು ಒಂದು ರೀತಿಯಲ್ಲಿ ಬಾಧಿಸ್ಬಿಡತ್ತೆ. ಹಾಗೆ ಈ ದಿನ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಾಗೋದ್ರಿಂದ ಕೆಲವರಿಗೆ ನೀವೇ ಉತ್ತರವನ್ನು ಹೇಳಬೇಕಾಗತ್ತೆ. ನೀವೇ ಉತ್ತರದಾಯಿತ್ವವನ್ನು ಹೊಂದಿರುವಂಥವ್ರು, ಯು ಆರ್ ರೆಸ್ಪಾನ್ಸಿಬಲ್. ಹಾಗಾಗಿನೇ ಕೆಲವರಿಗೆ ಉತ್ತರ ಹೇಳಿನೇ ಸಾಕಾಗುವಂಥದ್ದು. ಹಾಗೆ ಪರಿಸ್ಥಿತಿ ಹೀಗಾಯ್ತಲ್ಲ ಅಂತ ಹೇಳಿ ಪಶ್ಚಾತ್ತಾಪ ಪಡುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ಮತ್ತು ನಾಳೆಯ ದಿನ ನಿಮಗೆ ಸ್ವಲ್ಪ ಸಂಕಷ್ಟದ ದಿನ. ಅದರಲ್ಲೂ ಕೆಲವೊಂದು ಒತ್ತಡಗಳನ್ನು ನೀವು ತಡಿಲೇಬೇಕು, ಕೆಲವು ಅಪವಾದಗಳನ್ನು ಕೇಳಿಸ್ಕೊಳ್ಳೇಬೇಕು. ಹಾಗಾಗಿ ನೀವು ಬಾಯಿದ್ದೂ ಕೂಡ ಮೂಕರಂತೆ ಇರ್ತೀರಿ, ಬುದ್ಧಿ ಇದ್ದೂ ಕೂಡ ದಡ್ಡರಂತೆ ವರ್ತನೆ ಮಾಡುವಂಥ ಸಂದರ್ಭ ಇರುತ್ತೆ. ಒಟ್ಟಾರೆ ಸ್ವಲ್ಪ ಅಲರ್ಟ್ ಆಗಿರಿ, ಭಗವಂತನ ಧ್ಯಾನ ಮಾಡ್ತಾ ಇರಿ, ಸ್ತೋತ್ರಗಳನ್ನು ಹೇಳ್ಕೊಳ್ತಾ ಇರಿ. ಹಾಗೆ ನಾವು ಹೇಳಿರುವಂಥ ದಾನಾದಿಗಳನ್ನು ಮಾಡೋದರಿಂದ ಸ್ವಲ್ಪ ಉಪಶಮನ ಆಗುತ್ತೆ. ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡುವಂಥ ಉತ್ಸಾಹ ಹೆಚ್ಚಾಗುತ್ತೆ. ಫಲಾಫಲಗಳನ್ನು ಭಗವಂತನಿಗೆ ಬಿಟ್ಬಿಡಿ, ನಿಮ್ಮ ಕರ್ತವ್ಯವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಳ್ಳಿ, ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳು ನಿಮಗೆ ತುಂಬ ಅನುಕೂಲವನ್ನು ತರುತ್ತೆ, ತುಂಬ ಸಂತೋಷ ಇದೆ. ಹಣಕಾಸಿನ ಪರಿಸ್ಥಿತಿ ನಿಮ್ಮ ನಿಯಂತ್ರಣದಲ್ಲಿರುತ್ತೆ. ನಿಮ್ಮ ಖರ್ಚು ವೆಚ್ಚಕ್ಕೆ ಈ ದಿನ ಏನೂ ತೊಂದರೆ ಇಲ್ಲ. ಆದರೆ ಅತಿಯಾದ ಯೋಜನೆಯನ್ನು ಹಾಕ್ಕೊಂಡು ನೀವು ಕಷ್ಟಪಡಬೇಡಿ. ಇನ್ನು ಈ ದಿನದಲ್ಲಿ ನಿಮ್ಮ ಸೌಹಾರ್ದ ವರ್ತನೆ ತುಂಬ ನಿಮಗೆ ಒಂದು ಮೌಲ್ಯವನ್ನು ತಂದುಕೊಟ್ಟಿದೆ. ಹಾಗಾಗಿನೇ ನಿಮ್ಮ ಮಾತು, ನಿಮ್ಮ ನಡತೆ ಇದರಿಂದ ವಿಶೇಷವಾದಂಥ ಒಂದು ಅಧಿಕಾರ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ಕೆಲವೊಬ್ಬರನ್ನು ನೀವು ನಿಮ್ಮ ವರ್ತನೆಯ ಮೂಲಕ ಬಂಧಿಸುವಂಥದ್ದು ಇದೆ, ನಿಮ್ಮ ಮಾತಿನ ಮೂಲಕ ಅವರಿಗೆ ಮೆಸ್ಮರೈಸ್ ಮಾಡುವಂಥದ್ದು ಇದೆ. ಒಟ್ಟಾರೆ ಈ ದಿನ ನೀವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಬಲ್ಲೆ ಅನ್ನುವಂಥದ್ದನ್ನು ಸಾಬೀತುಪಡಿಸಲಿಕ್ಕೆ ಅತ್ಯುತ್ತಮವಾಗಿರುವಂತಹ ದಿನ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ನಿಯೋಜಿಸಲಾದಂತಹ ಕರ್ತವ್ಯಗಳನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತೀರಿ, ತುಂಬ ಪರಿಣಾಮಕಾರಿಯಾಗಿ ನಿಭಾಯಿಸ್ತೀರಿ. ಅದರಲ್ಲೂ ನಿಮ್ಮ ವಾಕ್ಪಟುತ್ವ, ನಿಮ್ಮ ಮಾತುಗಾರಿಕೆ, ನಿಮ್ಮ ಕಮ್ಯುನಿಕೇಷನ್ ತುಂಬ ಪರ್ಫೆಕ್ಟ್ ಆಗಿರುತ್ತೆ ಈ ದಿನ. ಹಾಗೆ ಸಮಾಜದಲ್ಲಿರುವಂಥ ಪ್ರಸಿದ್ಧ ವ್ಯಕ್ತಿಗಳ ಜೊತೆಯಲ್ಲೂ ಒಂದು ಪರಿಚಯ ಉಂಟಾಗುತ್ತೆ, ಒಂದು ಸಂವಹನ ಇದೆ, ಕಮ್ಯುನಿಕೇಷನ್ ಇದೆ, ಮಾತುಕತೆ ಇದೆ, ಚರ್ಚೆ ಇದೆ. ಇದು ಕೂಡ ನಿಮಗೆ ವ್ಯಾಪಾರದ ಪರಿಸ್ಥಿತಿ ಉತ್ತಮಪಡಿಸ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ.
ಹಾಗಾಗಿ ಈ ದಿನ ನಿಮಗೆ ಎಷ್ಟು ಜನ ಪರಿಚಿತರಿರ್ತಾರೋ ಅಥವಾ ಹೊಸದಾಗಿ ಪರಿಚಯ ಆಗ್ತಾರೋ ಅವರಲ್ಲಿ ಬಹುಪಾಲು ನಿಮ್ಮ ಪರವಾಗಿ ಇರುವಂಥವ್ರು, ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಅವರು ಕೂಡ ಸಹಕಾರ ಕೊಡುವಂಥವ್ರು, ಅಂಥವ್ರ ಆಯ್ಕೆ ಈ ದಿನ ಆಗುವಂಥದ್ದು. ಶಾಶ್ವತವಾದ ಬದುಕು, ನೆಮ್ಮದಿಯ ಬದುಕು ನಿಮ್ಮದಾಗತ್ತೆ. ಭಗವಂತನನ್ನು ಆರಾಧನೆ ಮಾಡೋದ್ರಿಂದ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳೋದ್ರಿಂದ, ವಿಷ್ಣು ಸ್ತೋತ್ರವನ್ನು ಹೇಳಿಕೊಳ್ಳೋದ್ರಿಂದ ಮನಸ್ಸಿಗೆ ನೆಮ್ಮದಿ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಪರಿಪೂರ್ಣವಾಗಿರುವಂಥ ದಿನ. ಅದರಲ್ಲೂ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಏನೋ ಒಂದು ಲಾಭವನ್ನು ಕಾಣ್ತೀರಿ. ಹಾಗಾಗಿನೇ ಲಾಭ ಕಂಡಾಗಲೆಲ್ಲ ನಿಮ್ಮ ಉತ್ಸಾಹ ಹೆಚ್ಚಾಗುವಂಥದ್ದು, ಅದು ಹೊಸ ಕೆಲಸಕ್ಕೆ ಪ್ರೇರೇಪಣೆ ಒದಗಿಸುವಂಥದ್ದು ಆಗುತ್ತೆ. ಇನ್ನು ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಮಾತು ನಿಮಗೆ ಹೆಚ್ಚಿನ ಬಲವನ್ನು ತರುತ್ತೆ. ಅವರ ಸಪೋರ್ಟ್ ನಿಮಗೆ ಪರಿಪೂರ್ಣವಾಗಿ ಇರುತ್ತೆ. ಹಾಗಾಗಿ ನಿಮ್ಮಲ್ಲಿರುವಂಥ ತಪ್ಪುಗಳ ಬಗ್ಗೆ ಈ ದಿನ ಒಂದು ಆತ್ಮಾವಲೋಕನ ಮಾಡಿಕೊಳ್ತೀರಿ. ಹಾಗೆ ತಪ್ಪನ್ನು ತಿದ್ದಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗಾಗಿನೇ ಇಂತಹ ಒಂದು ನಡತೆಯಿಂದ, ಇಂತಹ ಒಂದು ಪ್ರಗತಿಯಿಂದ ನಿಮ್ಮ ಜೀವನದಲ್ಲಿ ಮತ್ತಷ್ಟು ಸಂತೋಷವನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ದಿನ ಮನೆಯ ಹೊರಗೆ ಸ್ವಲ್ಪ ಸಮಸ್ಯೆಗಳು ಬರಬಹುದು. ಆದರೆ ಸಮಸ್ಯೆಗಳನ್ನು ಬಹಳ ಚಾಣಾಕ್ಷತನದಿಂದ ನಿವಾರಣೆ ಮಾಡಿಕೊಳ್ಳುವಂಥದ್ದು ಇದೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ಈ ದಿನದಲ್ಲಿ ನಿಮ್ಮ ಮೌನವನ್ನು ಯಾರು ಅಪಾರ್ಥ ಮಾಡಿಕೊಂಡಿದ್ದಾರೆ ಅವರಿಗೆ ಸರಿಯಾದ ಉತ್ತರವನ್ನು ತಿಳಿಸುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ಹಾಗೆ ಈ ದಿನ ವೈವಾಹಿಕ ಜೀವನದಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯಗಳು ದೂರ ಆಗುತ್ತೆ. ಯಾವುದೋ ಒಂದು ಕಷ್ಟದ ಸನ್ನಿವೇಶಕ್ಕೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಮ್ಮ ಶಕ್ತಿ ಪ್ರದರ್ಶನ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಈ ದಿನ ವಿಶೇಷವಾಗಿ ನಿಮಗೆ ಯಾವುದೇ ತೀರ್ಮಾನಕ್ಕೆ ಬರಲಿಕ್ಕೂ ಕೂಡ ನಿಮ್ಮ ಗುರು ಹಿರಿಯರ ಮಾರ್ಗದರ್ಶನ ಇದೆ, ಅವರ ಬೆಂಬಲ ಇದೆ. ಇನ್ನು ಈ ದಿನ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುವಂಥದ್ದು, ದಾನ ಧರ್ಮಾದಿಗಳನ್ನು ಮಾಡುವಂಥ ವಿಚಾರ, ಇದರಲ್ಲಿ ಸ್ವಲ್ಪ ಪ್ರಗತಿದಾಯಕವಾದಂತಹ ಆಲೋಚನೆಗಳಿರುತ್ತೆ. ಅದನ್ನು ಮುಂದುವರಿಸಿ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಪ್ರಾರ್ಥನೆ ಮಾಡಿಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನದ ಬೆಳಗಿನ ಅವಧಿ ಅಷ್ಟೊಂದು ಉತ್ತಮವಾಗಿಲ್ಲ. ಅದರಲ್ಲೂ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನವಾಗಿ ನಡೆಯುತ್ತೆ. ಕೆಲವು ಕೆಲಸಗಳು ನಡೆಯೋದೇ ಇಲ್ಲ. ಇದು ನಷ್ಟಕ್ಕೆ ಕಾರಣವಾಗುವಂಥದ್ದು. ಹಾಗಾಗಿ ಪ್ರತಿಯೊಂದು ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಇದು ದಿನ ಹೆಚ್ಚು ನೀವು ಯೋಚನೆ ಮಾಡುವಂಥದ್ದು ಇದೆ. ಹಾಗೆ ವ್ಯಾಪಾರ ವ್ಯವಹಾರಗಳು ನಿಮ್ಮನ್ನು ನಿರುತ್ಸಾಹಗೊಳಿಸುತ್ತೆ. ಎಲ್ಲೋ ಒಂದು ಕಡೆ ಪೈಪೋಟಿ ಜಾಸ್ತಿ, ಕಾಂಪಿಟೇಷನ್ ಜಾಸ್ತಿ. ಅದರಲ್ಲಿ ನಾವು ಭಾಗವಹಿಸ್ತೀನಾ, ಅದರಲ್ಲಿ ಗೆಲುವು ನನ್ನದಾಗತ್ತಾ ಅನ್ನುವಂಥ ಅನುಮಾನದ ಪ್ರಶ್ನೆಗಳು ನಿಮ್ಮನ್ನು ನೀವೇ ಈ ದಿನ ಕಾಡಿಸ್ಕೊಳ್ಳುವಂಥದ್ದು ಇದೆ. ಹಾಗಾಗಿನೇ ಈ ದಿನ ಆತ್ಮವಿಶ್ವಾಸ ಇಲ್ಲದೇ ಇರೋದರಿಂದ ಇಂತಹ ಆಲೋಚನೆಗಳು ಬರಬಹುದು. ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಬಹಳ ದೊಡ್ಡದಾಗಿ ಕಾಣಿಸ್ಕೊಳ್ಳುತ್ತೆ ನಿಮಗೆ. ಆದರೆ ಅದರಲ್ಲಿ ಯಾವುದೇ ಹುರುಳಿಲ್ಲ. ಮನಸ್ಸು ಮಾಡಿದ್ರೆ ಎಂಥದ್ದನ್ನು ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆದರೆ ಮನಸ್ಸು ಬೇಕಷ್ಟೇ. ವೇರ್ ದೆರ್ ಇಸ್ ಎ ವಿಲ್ ದೆರ್ ಇಸ್ ಎ ವೇ. ಅದು ಚಂದ್ರನೇ ನಿಮಗೆ ಕೊಡಬೇಕು. ಹಾಗೆ ಚಂದ್ರ ನಾಳೆ ದಿನ ಸ್ವಲ್ಪ ಬಾಧೆಗೆ ಒಳಗಾಗುವಂಥವನು. ಹಾಗಾಗಿ ಈ ದಿನದಿಂದಲೇ ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಚಂಚಲತೆ ಇದೆ, ವಿಲಕ್ಷಣವಾದಂಥ ಸ್ವಭಾವ ಕಂಡು ಬರ್ತಾ ಇರುತ್ತೆ. ಇನ್ನು ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳಿಲ್ಲ ಅಂದರೆ ನಿಮ್ಮ ಸಂಸಾರದಲ್ಲಿ ಮತ್ತೊಂದು ಬಿರುಕು ಕಾಣಿಸುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಎಚ್ಚರಿಕೆ. ಇನ್ನು ಈ ದಿನ ಆಧ್ಯಾತ್ಮಿಕ ಸೇವಾ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳುವಂಥದ್ದು, ಹಾಗೆ ಭಗವಂತನ ಸೇವೆ, ಆರಾಧನೆ, ದಾನ ಧರ್ಮ ಇತ್ಯಾದಿಗಳಲ್ಲಿ ವಿಶೇಷವಾದಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ದಿನ ನೀವು ಖರ್ಚನ್ನು ಮಾಡಿದ್ರೂ ಕೂಡ ನೀವು ಲೆಕ್ಕಕ್ಕೆ ಇಡಲ್ಲ. ಯಾಕೆಂದರೆ ಒಳ್ಳೆಯದಕ್ಕೆ ಖರ್ಚಾಗಿದೆ ಅನ್ನೋಂಥದ್ದೇ ನಿಮ್ಮ ಮನಸ್ಥಿತಿ ಇದೆ. ಇನ್ನು ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಭಕ್ತಿಯಿಂದ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡಿ, ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2.
ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ದ್ವಂದ್ವತೆಗಳಿರುವಂತಹ ದಿನ. ಯಾವುದರಲ್ಲೂ ಕ್ಲಾರಿಟಿ ಇಲ್ಲ, ಯಾವುದೇ ತೀರ್ಮಾನ ಕೈಗೊಳ್ಳಕ್ಕಾಗಲ್ಲ. ಹಾಗೆ ಪ್ರಯಾಣ ಮಾಡಬೇಕಾ ಮಾಡಬೇಡವಾ, ಮಾಡಿದ್ರೆ ಎಷ್ಟು ಸರಿ, ಮಾಡದೇ ಇದ್ದರೆ ಎಷ್ಟು ತಪ್ಪು, ಇಂತಹ ಲೆಕ್ಕಾಚಾರದಲ್ಲೇ ಈ ದಿನ ಸಮಯವನ್ನು ವ್ಯರ್ಥ ಮಾಡ್ತೀರಿ. ಹಾಗೆ ಈ ದೂರದ ಪ್ರಯಾಣ ಇರ್ಬೋದು, ಬೇರೆಯವರ ವಾಹನವನ್ನು ನೀವು ಬಳಸುವಂಥದ್ದಿರ್ಬೋದು, ಇದರಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥದ್ದು ಇದೆ. ಹಾಗಾಗಿನೇ ಈ ದಿನ ಒಂದು ಭ್ರಮೆಯಲ್ಲಿ ಬಿದ್ದವರಂತೆ ಇರ್ತೀರಿ. ಎಲ್ಲೋ ಒಂದು ಕಡೆ ಕೆಲಸ ಆಗತ್ತೆ ಅನ್ನುವಂಥ ಒಂದು ಪ್ರಾಯೋಗಿಕ ಅಲ್ಲದಂತಹ ಕೆಲಸಗಳಿಗೆ ಕೈ ಹಾಕುವಂಥದ್ದು ಇದು ನೋಡಲಿಕ್ಕೆ ಚೆನ್ನಾಗಿದೆ, ಆದರೆ ಅನುಭವಿಸಲಿಕ್ಕೆ ಇದರಲ್ಲಿ ಯಾವುದೇ ಹುರುಳಿಲ್ಲ. ಅಂತಹ ಒಂದು ವಿಚಿತ್ರವಾದಂತಹ ತೀರ್ಮಾನಕ್ಕೆ ಈ ದಿನ ನೀವು ಬದ್ಧರಾಗಿಬಿಡ್ತೀರಿ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಕೂಡ ಕಡಿಮೆ ಆಗುತ್ತೆ. ನಿಮ್ಮಲ್ಲಿರುವಂಥ ಹಣ, ನಿಮ್ಮ ಚೈತನ್ಯ, ಬುದ್ಧಿವಂತಿಕೆ ಎಲ್ಲವೂ ಕೂಡ ವ್ಯರ್ಥವಾಗಿ ಹೋಗುತ್ತೆ. ಇನ್ನು ಈ ದಿನ ವಿಶೇಷವಾಗಿ ಥಟ್ಟನೆ ತೆಗೆದುಕೊಳ್ಳುವಂತಹ ನಿರ್ಣಯಗಳಿಂದ ನಿಮಗೆ ಗಂಡಾಂತರ ಇರುವಂಥದ್ದು. ಹಾಗಾಗಿನೇ ಆತುರಾತುರವಾಗಿ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಹೋಗಬೇಡಿ. ಇನ್ನು ವಾದ ವಿವಾದಗಳಿಂದ ದೂರ ಇರುವಂಥ ಒಂದು ಪ್ರಯತ್ನ ಮಾಡಿ. ನಿತ್ಯಗಟ್ಟಲೆ ಕ್ರಮವನ್ನು ನೀವು ಪಾಲಿಸುವಂಥದ್ದೇನಿದೆ, ನಿಮ್ಮ ದಿನನಿತ್ಯದ ದಿನಚರಿ ಅದು ಉತ್ತಮ. ಯಾವುದೇ ಒಂದು ವಿಶೇಷ ಕಾರ್ಯಕ್ಕೆ ಕೈ ಹಾಕಬೇಡಿ. ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಯಾವುದೇ ಒಂದು ಡಿವಿಯೇಷನನ್ನು ಈ ದಿನ ಇಟ್ಕೊಳ್ಬೇಡಿ. ಸಾದಾ ಸೀದವಾಗಿರಿ, ಪ್ರಾಮಾಣಿಕವಾಗಿರಿ. ಯಾವುದೇ ರಹಸ್ಯ ಒಪ್ಪಂದಗಳಿಗೆ ಈ ದಿನ ಒಪ್ಕೊಳ್ಬೇಡಿ. ಹಾಗಾಗಿ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡುವಂಥದ್ದು, ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳಿಕೊಳ್ಳುವಂಥದ್ದು, ರಾಮನಾಮ ಜಪ ಮಾಡುವಂಥದ್ದು, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸ್ವಲ್ಪ ಸಾತ್ವಿಕವಾಗಿರುವಂಥ ದಿನ. ಎಲ್ಲರೂ ಪಾಪದವರೇ ನಿಮಗೆ ಸಿಗ್ತಾರೆ, ಎಲ್ಲರೂ ಸರಳ ವ್ಯಕ್ತಿಗಳೇ ನಿಮಗೆ ಸಿಕ್ಕುವಂಥದ್ದು. ಹಾಗಾಗಿ ಅವರ ಸ್ಥಿತಿಗತಿಯನ್ನು ಕಂಡು ನೀವೇ ಅಯ್ಯೋ ಪಾಪ ಅನ್ನಬೇಕು, ಅಂಥ ಒಂದು ಪರಿಸ್ಥಿತಿಯಲ್ಲಿ ಈ ದಿನ ಇರ್ತೀರಿ. ಹಾಗಾಗಿನೇ ಈ ದಿನ ನಿಮ್ಮ ಸ್ನೇಹಿತರನ್ನಾಗಲಿ, ನಿಮ್ಮ ಬಂಧು ಬಾಂಧವರಲ್ಲಾಗಲಿ ಏನಾದರೂ ಕೊರತೆಗಳಿದ್ದರೆ ಅದನ್ನು ತುಂಬುವಂತಹ ಪ್ರಯತ್ನದಲ್ಲೂ ನೀವು ಇರ್ತೀರಿ. ಯಾಕೆಂದರೆ ನಿಮಗೆ ಖುಷಿ ಕೊಡುವಂಥ ಒಂದು ಕೆಲಸ ಇದು, ಸಂತೋಷ ಇದು. ಅದಕ್ಕಾಗಿಯೇ ಈ ದಿನ ನಿಮ್ಮನ್ನು ನೀವು ಹೆಚ್ಚು ಇಂತಹ ಕೆಲಸಗಳಲ್ಲಿ ತೊಡಗಿಸ್ಕೊಳ್ತೀರಿ. ಹಾಗೆ ಈ ದಿನದಲ್ಲಿ ಅವಸರದಲ್ಲಿ ಕೆಲವು ಕೆಲಸಗಳನ್ನು ಈಗಾಗಲೇ ಪೂರ್ಣ ಮಾಡಿಬಿಟ್ಟಿದ್ದೀರಿ. ಅದು ಕೊಟ್ಟಿರುವಂತಹ ಫಲಿತಾಂಶಗಳು ಅಷ್ಟೊಂದು ಸಮರ್ಪಕವಾಗಿರಲ್ಲ. ಹಾಗಾಗಿನೇ ಕೆಲವು ಕೆಲಸಗಳನ್ನು ಮತ್ತೆ ಮೊದಲಿನಿಂದ ಆರಂಭ ಮಾಡುವಂಥ ಒಂದು ಪರಿಸ್ಥಿತಿ ಬರಬಹುದು. ಅದಕ್ಕೂ ಕೂಡ ನೀವು ಸಿದ್ಧರಾಗಿರ್ತೀರಿ. ಏಕೆಂದರೆ ನಿಮಗೆ ಆತ್ಮವಿಶ್ವಾಸ ಇರೋದರಿಂದಲೇ ಕೆಲಸಗಳನ್ನು ಮಾಡಬಲ್ಲೆ, ಅದನ್ನು ಒಂದು ಸುಸ್ಥಿತಿಯಲ್ಲಿ ಇಡಬಲ್ಲೆ ಅನ್ನುವಂಥ ಒಂದು ಧೀರತನೆ ನಮ್ಮಲ್ಲಿ ಹೆಚ್ಚಾಗಿರುತ್ತೆ. ಇನ್ನು ಈ ದಿನ ವಿದ್ಯಾರ್ಥಿಗಳಿಗೆ ಹೊಸ ಹೊಸ ಅವಕಾಶಗಳು ಸಿಕ್ಕುವಂಥದ್ದಿದೆ. ನಿಮ್ಮ ಪ್ರಗತಿ ಉತ್ತಮವಾಗಿರುತ್ತೆ, ಭವಿಷ್ಯ ಉಜ್ವಲವಾಗಿದೆ. ಆದರೆ ಯಾರ ಒತ್ತಡಕ್ಕೂ ಒಳಗಾಗಿ ತೀರ್ಮಾನವನ್ನು ಕೈಗೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಡಿ. ನಿಮಗೆ ಇಷ್ಟ ಆಯಿತಾ ಕೆಲಸಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಅದರಿಂದ 4 ಜನರಿಗೆ ಅನುಕೂಲ ಆಗುತ್ತಾ ಅಂತಹ ಕೆಲಸಗಳನ್ನು ವಿಸ್ತರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿಮ್ಮ ಆರೋಗ್ಯದ ವಿಚಾರದಲ್ಲಿ, ಅದರಲ್ಲೂ ನಿಮ್ಮ ಕುಟುಂಬದಲ್ಲಿರುವಂಥ ಹಿರಿಯರ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಗಮನ ಕೊಡಬೇಕು. ಹಣದ ಪರಿಸ್ಥಿತಿಯನ್ನು ಗಮನದಲ್ಲಿ ಇಟ್ಕೊಂಡೇ ನೀವು ಮುಂದುವರಿಬೇಕಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದುರ್ಗಾದೇವಿಯ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನದಲ್ಲಿ ಕಾರ್ಯಕ್ಷೇತ್ರದಲ್ಲಿ ಅತ್ಯುತ್ತಮವಾದಂತಹ ಅನುಭವಗಳು ಉಂಟಾಗುವಂಥ ದಿನ. ಅದರಲ್ಲೂ ಧನಾತ್ಮಕವಾಗಿ ಎಲ್ಲ ಘಟನೆಗಳು ಕೂಡ ಪರಿಣಮಿಸುತ್ತೆ. ಅದು ನಿಮ್ಮನ್ನು ತುಂಬ ಉತ್ಸಾಹದಲ್ಲಿ ಇಟ್ಟಿರುತ್ತೆ. ಹಾಗೆ ಕೆಲವರು ನಿಮ್ಮ ಕೆಲಸ ಕಾರ್ಯಗಳನ್ನು ಹೊಗಳುವಂಥದ್ದು, ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಬಗ್ಗೆ ಶ್ಲಾಘನೆ ಮಾಡುವಂಥದ್ದು, ಇದೆಲ್ಲ ನಿಮಗೆ ಮೋಟಿವೇಶನಲ್ ಫ್ಯಾಕ್ಟರ್ ಆಗಿ ಈ ದಿನ ಉಳ್ಕೊಳ್ಳುತ್ತೆ. ಹಾಗೆ ಈ ದಿನ ನಿಮ್ಮ ಜವಾಬ್ದಾರಿಗಳನ್ನು ತುಂಬ ಚೆನ್ನಾಗಿ ಸಮರ್ಥವಾಗಿ ನಿಭಾಯಿಸ್ತೀರಿ. ಇದರಿಂದಲೇ ನಿಮ್ಮ ಕೆಲಸಗಳಿಗೆ 4 ಜನರಿಂದ ಒಳ್ಳೆಯ ಮಾತುಗಳು ಕೇಳುವಂಥದ್ದು ಕೂಡ ಇರುತ್ತೆ. ಇನ್ನು ಕುಟುಂಬದ ಭಿನ್ನಾಭಿಪ್ರಾಯಗಳನ್ನು ಬಹಳ ಸಹನೆಯಿಂದ ಪರಿಹರಿಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಸಮಸ್ಯೆ ಇದೆ ಅಂದರೆ ಅದನ್ನು 4 ಗೋಡೆಗಳ ಒಳಗೆ ಪರಿಹಾರ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಸ್ವಭಾವ ನಿಮ್ಮದಾಗಿರುತ್ತೆ. ಹಾಗಾಗಿನೇ ಈ ದಿನ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಯಾರೊಂದಿಗೂ ಹೇಳಿಕೊಳ್ಳಲ್ಲ, ಒಳಗೆ ನೀವು ನುಂಗುವಂಥದ್ದು. ಅದರಿಂದ ಕೆಲವೊಂದು ಬಾಧೆಗಳು ಉಂಟಾಗಬಹುದು. ದೀರ್ಘಕಾಲದಲ್ಲಿರುವಂತಹ ಸಮಸ್ಯೆಗಳು ಈ ದಿನ ಸ್ಫೋಟ ಆಗ್ಬೋದು.
ಆದರೂ ಕೂಡ ಅದು ಒಳ್ಳೆಯದಕ್ಕೆ ಆಗತ್ತೆ ಅನ್ನುವಂಥ ಒಂದು ನಂಬಿಕೆ ಇರಲಿ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಕಾರ್ಯಕ್ಷೇತ್ರದಲ್ಲಿ ಹೊಸ ಜವಾಬ್ದಾರಿಗಳು ಸಿಕ್ಕಾಗ ಅದನ್ನು ಬಹಳ ಸಂತೋಷದಿಂದ ಅಕ್ಸೆಪ್ಟ್ ಮಾಡ್ಕೊಳ್ತೀರಿ. ಇನ್ನು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನಡತೆ, ಅವರ ತಪ್ಪು ಒಪ್ಪುಗಳು, ಅದನ್ನು ಕೂಡ ಈ ದಿನ ಹೊಟ್ಟೆಗೆ ಹಾಕ್ಕೊಳ್ಳುವಂಥದ್ದು ಇದೆ. ಬೇರೆಯವರನ್ನು ಕ್ಷಮಿಸುವಂಥದ್ದು, ಹಾಗೆ ಅವರು ಮಾಡುವಂತಹ ತಪ್ಪುಗಳನ್ನು ಈ ದಿನ ಸಹಿಸಿಕೊಳ್ಳುವಂಥದ್ದು ಬಹಳ ವಿಶೇಷವಾಗಿ ಕಂಡು ಬರ್ತಾ ಇದೆ. ಹಾಗಾಗಿನೇ ಈ ಹೊಂದಾಣಿಕೆ ಇರೋದ್ರಿಂದಲೇ ನೀವು ಈ ದಿನ ಸಕ್ಸಸ್ಸನ್ನು ಕಾಣುವಂಥದ್ದು. ಹಾಗೆ ಬಹಳ ವಿಶೇಷವಾಗಿ ನಾಳೆಯ ದಿನದ ವಿದ್ಯಮಾನಗಳು ನಿಮಗೆ ಸ್ವಲ್ಪ ಒತ್ತಡವನ್ನು ತರುತ್ತೆ. ಜಾಗ್ರತೆ. ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಯಾವುದೇ ಎಕ್ಸ್ಟ್ರೀಮ್ಸ್ಗೆ ಹೋಗಬೇಡಿ. ಹಾಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಶಿವ ಪಾರ್ವತಿಯರ ದರ್ಶನ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.